ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲರೇಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಸರ್ವೋತ್ತಮನಾದ ಶ್ರೀಕೃಷ್ಣ ಜಗನ್ಮಾತೆಯಾದ ಲಕ್ಷ್ಮೀದೇವಿ ರುಕ್ಮಿಣಿಯ ಪ್ರಾರ್ಥನೆಯಂತೆ ಅವಳನ್ನು ಸ್ವೀಕಾರ ಮಾಡಿದ. ಅದರಂತೆ ಕೃಷ್ಣನನ್ನು ಸ್ವೀಕಾರ ಮಾಡಲಿಕ್ಕೆ ಅನೇಕ ದೇವಮಾತೆಯರು ಅರ್ಥಾತ್ ಲಕ್ಷಣ, ಮಿತ್ರವಿಂದ, ಭದ್ರ, ಕಾಳಿಂದಿ ಅರ್ಥಾತ್ ನೀಲ ಇವರೆಲ್ಲರೂ ಕೂಡ ಬೇರೆ ಬೇರೆ ಕ್ರಮದಲ್ಲಿ ತಪಸ್ಸುಗಳನ್ನು ಮಾಡಿದ್ದಾರೆ. ಅವರೆಲ್ಲರ ಮನಸ್ಸಿನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಭಗವಂತ ತನ್ನ ಶೌರ್ಯ ವೀರ್ಯ ಪರಾಕ್ರಮಗಳನ್ನು ತೋರಿಸಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರಿಗೆ ಅನುಗ್ರಹ ಮಾಡಿ ಜಗತ್ತಿನ ಕಲ್ಯಾಣಕ್ಕಾಗಿ ಅವರನ್ನೆಲ್ಲ ಸ್ವೀಕಾರ ಮಾಡಿದ್ದಾನೆ. ಅಷ್ಟಮಹಿಷಿಯರ ಜೊತೆಗೆ ಕಲ್ಯಾಣವನ್ನು ಮಾಡಿಕೊಂಡ ಕೃಷ್ಣ ಪ್ರಧಾನವಾಗಿ ಭಾಗವತದಲ್ಲಿ ರುಕ್ಮಿಣಿ ಕಲ್ಯಾಣದ ಕಥೆಯ ನಂತರ ಬರುವ ಕಥೆ ಸತ್ಯಭಾಮ ಕಲ್ಯಾಣ. ಸತ್ಯಭಾಮೆಯ ಕಲ್ಯಾಣಕ್ಕೆ ಒಂದು ದೊಡ್ಡ ಉದ್ದೇಶವೇ ಬೇರೆ ಇದೆ. ಸತ್ರಾಜಿತ ಅಂತ ಒಬ್ಬ ರಾಜ, ಅವನು ಸೂರ್ಯೋಪಾಸಕನಾಗಿದ್ದ. ಸೂರ್ಯನ ಉಪಾಸನೆಯನ್ನು ಮಾಡಿ ಆ ಪ್ರಭಾವದಿಂದ ಸೂರ್ಯನಿಗೆ ಮಿತ್ರನಾಗಿದ್ದ. ಪ್ರತಿದಿನ ಸೂರ್ಯದೇವ ಸತ್ರಾಜಿತನ ಜೊತೆಗೆ ಸಖ್ಯದ ಮಾತುಗಳನ್ನು ಆಡ್ತಾ ಇದ್ದಂತೆ. ಅಷ್ಟೂ ಸೂರ್ಯನ ಜೊತೆಗೆ ಸಂಪರ್ಕ ಇಟ್ಟುಕೊಂಡ ದೊಡ್ಡ ಶ್ರೇಷ್ಠ ವ್ಯಕ್ತಿತ್ವ ಸತ್ರಾಜಿತನದ್ದು. ವ್ಯಕ್ತಿತ್ವ ಬೆಳೆದ ಮೇಲೆ ಅದರ ಜೊತೆಗೆ ಕೆಲವು ಬೇಡವಾದ ದೋಷಗಳೂ ಇರುತ್ತೆ. ಸತ್ರಾಜಿತನಿಗೆ ಅನ್ನಿಸ್ತು ನನ್ನಂಥ ಚಕ್ರವರ್ತಿಯೇ ಜಗತ್ತಿನಲ್ಲಿಲ್ಲ ಅಂತ. ಒಂದು ಬಾರಿ ಅವನ ಜನ್ಮ ನಕ್ಷತ್ರ, ಅದಕ್ಕೆ ಸೂರ್ಯದೇವನಿಗೆ ಅನ್ನಿಸ್ತು ಸತ್ರಾಜಿತ ಒಳ್ಳೆ ಧಾರ್ಮಿಕ ರಾಜನಾಗಿದ್ದಾನೆ, ಅದಕ್ಕೆ ಅವನಿಗೆ ಏನಾದರೂ ಒಂದು ಬಹುಮಾನವನ್ನು ಕೊಡಬೇಕು. ಸೂರ್ಯಲೋಕದ ಒಂದು ಅನರ್ಘ್ಯವಾದ ಮಣಿ, ಅದು ಸ್ಯಮಂತಕ ಮಣಿ, ಅದನ್ನು ಈ ಸತ್ರಾಜಿತನಿಗೆ ದಾನ ಮಾಡೋಣ. ಆ ಮಣಿ ಎಲ್ಲಿರುತ್ತೋ ಅಲ್ಲಿ ಸುರುಷ್ಟಿ, ಯಾವುದೇ ದುರ್ಭಿಕ್ಷೆಗಳು ಬರೋದಿಲ್ಲ. ಒಂದು ದಿನಕ್ಕೆ 30 ಮಣ ಬಂಗಾರ ನಿರ್ಮಾಣ ಮಾಡ್ತಾ ಇತ್ತಂತೆ. ಮಣಿ ಎಲ್ಲಿದೆಯೋ ಅಲ್ಲಿ ಬಂಗಾರ ನಿರ್ಮಾಣ ಆಗ್ತಾ ಇತ್ತು, ಅದು ಇಟ್ಟ ಜಾಗದಲ್ಲಿ. ಮತ್ತೆ ಹಸಿವು, ನೀರಿಡಿಕೆ ಇತ್ಯಾದಿ ವೇದನೆಗಳೇ ಇಲ್ಲ ಆ ಮಣಿಯನ್ನು ಧರಿಸಿದರೆ. ಇಂಥ ಒಂದು ದೇವತೆಗಳಿಗೂ ಸಿಗದೇ ಇರುವ ಮಣಿಯನ್ನು ಪ್ರೀತಿಯಿಂದ ಸೂರ್ಯದೇವ ಸತ್ರಾಜಿತನಿಗೆ ದಾನ ಮಾಡಿದ. ಒಂದು ದಿನ ಕೃಷ್ಣನಿಗೆ ಈ ಸಂಗತಿ ಎಲ್ಲ ಅರ್ಥ ಆಯಿತು. ಕೃಷ್ಣ ಜಗತ್ತಿನ ಕ್ಷೇಮಕ್ಕೆ ಸಂಚಾರ ಮಾಡ್ತಾ ಇದ್ದ. ಇದರಿಂದ ಸತ್ರಾಜಿತನಿಗೆ ಆಪತ್ತು ಒದಗಿ ಬರುತ್ತೆ ಎನ್ನುವುದನ್ನು ಯೋಚನೆ ಮಾಡಿ ಸತ್ರಾಜಿತನಿಗೆ ಹೇಳ್ತಾನೆ, ಈ ಮಣಿಯನ್ನು ಸ್ವಾರ್ಥಕ್ಕೆ ಇಟ್ಟುಕೊಳ್ಳಬೇಡ, ಇದನ್ನು ಜಾಗತೀಕರಣ ಮಾಡು, ರಾಷ್ಟ್ರೀಕರಣ ಮಾಡು. ಎಲ್ಲರ ಹಿತಕ್ಕೋಸ್ಕರ ಈ ಮಣಿಯನ್ನು ನೀನು ರಾಷ್ಟ್ರಕ್ಕೆ ಒಪ್ಪಿಸಬೇಕಾಗಿದೆ. ಸತ್ರಾಜಿತ ಲೋಭದಿಂದ ಕೃಷ್ಣನ ಮಾತನ್ನು ಕೇಳಲಿಲ್ಲ. ಸ್ವಲ್ಪ ಸಮಯದಲ್ಲಿಯೇ ಸತ್ರಾಜಿತನಿಗೆ ಪ್ರಸೇನ ಅಂತ ಒಬ್ಬ ಸಹೋದರ, ಅವನು ಅರಣ್ಯಕ್ಕೆ ಹೋಗಬೇಕಾದ್ರೆ, ಇವತ್ತೆಲ್ಲ ಹೊರಗಡೆ ಪ್ರಯಾಣ ಅಂತಂದರೆ ಒಂದು ಬಿಸ್ಲೇರಿ ಬಾಟ್ಲಿ ಹಿಡ್ಕೊಂಡು ಹೋಗ್ತಾರೆ, ಕುಡಿಲಿಕ್ಕೆ ನೀರು ಬೇಕು ಅಂತ. ಅವನು ಪ್ರಸೇನ ಏನು ಮಾಡಿದ ಅಂದರೆ ಯಾವ ನೀರು ಗೀರು ಆಹಾರ ಇಟ್ಟುಕೊಳ್ಳದೆ ಆ ಮಣಿಯನ್ನು ಕಂಠಾಭರಣ ಮಾಡಿಕೊಂಡು ಹೊರಟ. ಯಾಕೆಂದರೆ ಆ ಮಣಿ ಇದ್ದರೆ ಆಯಾಸ ಇಲ್ಲ, ಬಾಯಾರಿಕೆ ಇಲ್ಲ, ಆಹಾರ ಬೇಕಾಗಿಲ್ಲ. ಧರಿಸಿಕೊಂಡು ಹೊರಟ. ಅರಣ್ಯದಲ್ಲಿ ಮೃಗಬೇಟೆಯನ್ನು ಮಾಡಬೇಕಾದ್ರೆ ಒಂದು ಸಿಂಹ
ಇದರ ಪ್ರಭೆ ಕಣ್ಣಿಗೆ ಬಿದ್ದು, ಈ ಕಾಡಿನಲ್ಲಿ ಈ ಪ್ರಾಣಿಗಳಿಗೆ ಬೆಳಕಿನ ವ್ಯವಸ್ಥೆ ಆಗೋದಿಲ್ಲ, ಅದು ಕಣ್ಣಿಗೆ ಬಿದ್ದರೆ ಅವುಗಳ ಹತ್ತಿರ ಬರುತ್ತೆ, ಅದು ಅಟ್ಯಾಕ್ ಮಾಡಲಿಕ್ಕೆ ನೋಡುತ್ತೆ. ಹಾಗೆ ಆ ಬೆಳಕಿನ ಪ್ರಭೆಯನ್ನು ಕಂಡು ಸೂರ್ಯ ಕೊಟ್ಟಿರುವ ಮಣಿ ತುಂಬ ಕಾಂತಿಯುಕ್ತವಾಗಿತ್ತು. ಆ ಸಿಂಹ ಬಂದು ಪ್ರಸೇನನ ಮೇಲೆ ಎಗರಿ ಆ ಮಣಿಯನ್ನು ಕಚ್ಚಿಕೊಂಡು ಹೋಯಿತು, ಅವನನ್ನು ಸಂಹಾರ ಮಾಡಿತು. ಮುಂದೆ ಆ ಮಣಿಯನ್ನು ನೋಡಿ ಒಂದು ಕರಡಿ, ಆ ಕಾಡಿನಲ್ಲಿರುವ ಕರಡಿ ಅಂದರೆ ಸಾಮಾನ್ಯ ಅಲ್ಲ, ಯಮದೇವರ ಅವತಾರ ಜಾಂಬುವಂತ, ಅವನು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ಅಪಹಾರ ಮಾಡಬೇಕು ಅಂತ ಸಂತೋಷದಿಂದ ಅದನ್ನು ತೆಗೆದುಕೊಂಡು ಹೊರಟ. ಅವನು ಗುಹೆ ಒಳಗಡೆ ಪ್ರವೇಶ ಮಾಡಿದ. ಜಾಂಬುವಂತನ ಗುಹೆ ತುಂಬ ದೊಡ್ಡ ಗುಹೆ, ಅದರ ಒಳಗಡೆ ತಾನು ಪ್ರವೇಶ ಮಾಡಿದ್ದಾನೆ. ಇದರ ನಡುವೆ ಏನಾಯಿತು ಅಂದರೆ, ಸತ್ರಾಜಿತನಿಗೆ ಹೋದ ಮಗ ತಿರುಗಿ ಬರಲಿಲ್ಲ, ಹೋದ ಸಹೋದರ ಬರಲಿಲ್ಲ ಅಂತ ದುಃಖಿತನಾಗಿ ಎಲ್ಲರ ಮುಂದೆ ಹಂಚಿಕೊಂಡ. ಯಾಕೆ ನನ್ನ ತಮ್ಮ ಬಂದಿಲ್ಲ? ಎಲ್ಲ ಹೋಗಿ ಎಲ್ಲರೂ ಊಹೆ ಮಾಡಿದ್ರು, ಇಲ್ಲ ಅವನು ಇನ್ನೂ ಬರಲಿಲ್ಲ, ಆದ್ದರಿಂದ ಏನೋ ಅನರ್ಥ ಆಗಿದೆ, ಮಣಿಗೋಸ್ಕರ ಯಾರೋ ಸಂಹಾರ ಮಾಡಿರ್ಬೋದು, ಎಲ್ಲ ಊಹೆಗಳನ್ನು ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಸತ್ರಾಜಿತ ಕೆಲವರ ಮುಂದೆ ಹೇಳಿಕೊಂಡ, ಈ ಮಣಿಯನ್ನು ಕೃಷ್ಣ ಕೇಳಿದ್ದ, ಏನೋ ಡೌಟು ಅನ್ನುವ ಅರ್ಥದಲ್ಲೇ ಮಾತನಾಡಿದ. ಅದು ಬಾಯಿಂದ ಬಾಯಿಗೆ ಹೋಗಬೇಕಾದ್ರೆ ಕೃಷ್ಣ ಮಣಿ ಲೋಭಕ್ಕೋಸ್ಕರ ಪ್ರಸೇನನನ್ನು ಕೊಂದು ಆ ಮಣಿಯನ್ನು ಅಪಹರಿಸಿದಾನೆ ಕೃಷ್ಣ ಅಂತ ಅಪವಾದ ಬಂತು. ಬ್ರಹ್ಮಾಂಡಗಳನ್ನು ನಿರ್ಮಾಣ ಮಾಡುವ ಪರಮಾತ್ಮನಿಗೆ ಒಂದು ಮಣಿಯ ಲೋಭ ಅಂತ ಮನುಷ್ಯ ಬುದ್ಧಿಯಲ್ಲಿ ಯೋಚನೆ ಮಾಡುವ ಸ್ಥಿತಿ ಒಳ್ಳೆಯ ದೇವತಾ ಪುರುಷ ಸತ್ರಾಜಿತನಿಗೂ ಕೂಡ ಬಂತು. ಇದೆಲ್ಲ ಅನಿಥಾಜ್ಞಾನ, ತಪ್ಪು ತಿಳುವಳಿಕೆಗಳು ಎಲ್ಲ ಕುಟುಂಬದಲ್ಲೂ ಇರುತ್ತೆ. ಏನೋ ತಪ್ಪು ತಿಳ್ಕೊಳ್ತಾರೆ, ಏನೋ ಹಗೆತನ, ಏನೋ ವೈರಗಳು, ಈ ಅವ್ಯವಸ್ಥೆಗಳಿಗೆ ಸಿಕ್ಕಾಕೊಂಡ ಸತ್ರಾಜಿತ. ಕೃಷ್ಣ ತುಂಬ ತಿಳಿ ಮನಸ್ಸಿನವನು. ಕೃಷ್ಣ ಆ ಥರ ರಿಪಿಟೆಡ್ ಅಲ್ಲ. ಯಾರಾದರೂ ಬೈದಿದ್ದಾರೆ ಅಂತ ತಕ್ಷಣ ಸಿಟ್ಟು ಮಾಡ್ಕೊಂಡು ಬಿಡೋದು, ಆ ಸ್ವಭಾವವೇ ದೇವರಲ್ಲಿಲ್ಲ. ಆದ್ದರಿಂದ ಸತ್ರಾಜಿತನಿಗೆ ಹೋಗಿ ಹೇಳ್ತಾನೆ, ನಿನ್ನ ಮಂತ್ರಿಗಳನ್ನೆಲ್ಲ ಕಳಿಸು, ಏನಾಗಿದೆ ನೋಡಿ ಬರೋಣ, ಸುಮ್ಮನೆ ಅಪವಾದದ ಮಾತುಗಳು ಬೇಡ. ಒಬ್ಬರ ಮೇಲೆ ಅಪವಾದದ ಮಾತುಗಳನ್ನು ಆಡಿದರೆ ಅದು ಬ್ರಹ್ಮಹತ್ಯೆಗಿಂತ ಘೋರವಾದ ಪಾಪ ಅಂತ ಹೇಳಿದ್ದಾರೆ. ಸುಳ್ಳೆ ಅಪವಾದಗಳನ್ನು ಹಾಕಬಾರದು, ಮಹಾಪಾಪ ಕರ್ಮ. ಕಲಿಯುಗದಲ್ಲಿ ಮನಸೋ ಇಚ್ಛೆ ಇನ್ನೊಬ್ಬರನ್ನು ನಿಂದನೆ ಮಾಡ್ತಾರೆ, ತುಂಬ ಪಾಪ ಇದೆ ಅದಕ್ಕೆ, ಯಾರನ್ನೂ ದೂಷಣೆ ಮಾಡಬಾರದು. ಕೊನೆಗೆ ಆ ಮಂತ್ರಿಗಳನ್ನೆಲ್ಲ ಕರೆದುಕೊಂಡು ಹೋದರೆ ಯಥಾರ್ಥ ಜ್ಞಾನ ಬಂತು ಅವರಿಗೆಲ್ಲ. ಅಂದರೆ ಮಣಿಯನ್ನು ಕೃಷ್ಣ ಕದ್ದಿದ್ದಲ್ಲ, ಅದು ಒಂದು ಸಿಂಹ ಅವನನ್ನು ಸಂಹಾರ ಮಾಡಿದೆ. ಆ ಸಿಂಹವನ್ನು ಸಂಹಾರ ಮಾಡಿದ ಕರಡಿಯ ಜಾಡನ ನೋಡಿದರು. ಗುಹೆ ಒಳಗಡೆ ಕೃಷ್ಣನಿಗೆ ಅಪವಾದ ಬಂದಿದ್ದರಿಂದ ಕೃಷ್ಣನೇ ಹೋಗಲಿ ಎಂದರು. ಕೃಷ್ಣ ಒಳಗೆ ಹೋದ, ಇವರು ಹೊರಗಡೆ ಕಾಯ್ದು ಅವರಿಗೆ ಆಯಾಸ ಆಯಿತು. ಯಾಕೆಂದರೆ 28 ದಿನ ಜಾಂಬುವಂತನ ಜೊತೆಗೆ ಕೃಷ್ಣನಿಗೆ ನಡೆದ ಯುದ್ಧ. ಜಾಂಬುವಂತ ರಾಮನ ಆರಾಧಕನಾಗಿದ್ದಾನೆ, ಕೃಷ್ಣನಿಗೆ ಏಟು ಹೊಡಿತಾ ಇದ್ದಾನೆ. ನಮ್ಮ ಬದುಕಿನ ಕರ್ಮಗಳು ಹೀಗೆ, ಒಂದು ಕಡೆ ದೇವರ ಪೂಜೆ ಮಾಡ್ತಿರ್ತೀವಿ, ಇನ್ನೊಂದು ಕಡೆ ದೇವರಿಗೆ ಅಪಚಾರ ಮಾಡುವ ವ್ಯಾಪಾರಗಳು ನಡೀತಾ ಇರುತ್ತೆ. ಅದಕ್ಕೆ ಇದಕ್ಕೆ ಸಂಬಂಧಗಳ ಜ್ಞಾನ ಗೊತ್ತಿರೋದಿಲ್ಲ. ಆ ಜಾಂಬುವಂತನು ಆ ಕ್ರಮದಲ್ಲಿ ಯುದ್ಧ ಮಾಡಿದ. ಮಣಿಯೂ ಅಲ್ಲೇ ಇತ್ತು. ಕೃಷ್ಣ ಅಪವಾದದ ಪರಿಹಾರಕ್ಕೋಸ್ಕರ ಕೊನೆಗೆ ಏನು ಮಾಡಿದ ಅಂದರೆ, ಜಾಂಬುವಂತ ಆ ಕೃಷ್ಣನಿಂದ ಏಟು ತಿಂದು 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 ಶಿಥಿಲನಾದ. ರಾಮಾವತಾರದಲ್ಲಿ ತುಂಬ ದೊಡ್ಡ ಭಕ್ತ ಅವನು. ಆ ರಾಮಾರಾಧನೆ ಮಾಡಿದ ಜಾಂಬುವಂತನಿಗೆ ಕೃಷ್ಣ ರಾಮನಾಗಿ ತೋರಿಸಿಕೊಂಡ. ಆವಾಗ ಜಾಂಬುವಂತನಿಗೆ ಅಜ್ಞಾನ ಪರಿಹಾರ ಆಯಿತು. ನಾನು ಆರಾಧನೆ ಮಾಡುವ ದೇವರಿಗೆ ಹೊಡೆದೆ, ಮೊದಲನೇ ದಿನವೇ ನೀನು ಯಾಕೆ ಈ ರೀತಿ ತೋರಿಸಿಕೊಳ್ಳಿಲ್ಲ ನಿನ್ನ ರೂಪ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಮೊದಲನೇ ದಿನವೇ ಈ ರೂಪ ತೋರಿಸಿದರೆ ನಿನ್ನ ಮಗಳನ್ನು ದಾನ ಮಾಡ್ತಿರ್ಲಿಲ್ಲ. ಈಗ 28 ದಿನ ಹೊಡೆದಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಕೇಳ್ತಿ. ಅಷ್ಟಮಹಿಷಿಯರಲ್ಲಿ ಪ್ರಮುಖಳು ಜಾಂಬವತಿ, ತುಳಸಿಯಲ್ಲಿ ದಿವ್ಯವಾದ ಸನ್ನಿಧಾನ, ಲಕ್ಷ್ಮೀದೇವಿಯ ಸಾನ್ನಿಧ್ಯ ಅಷ್ಟಮಹಿಷಿಯರಲ್ಲಿ ಜಾಂಬವತಿಯಲ್ಲಿ ಇರುವಷ್ಟು ಯಾರಲ್ಲೂ ಇಲ್ಲ. ಆದ್ದರಿಂದ ಅವಳನ್ನು ಸ್ವೀಕಾರ ಮಾಡಲಿಕ್ಕೆ ಈ ಥರ ವ್ಯಾಪಾರ. ಒಂದು ಹೆಣ್ಣಿಗೆ ಒಂದು ಸ್ಥಾನ ಕೊಡಬೇಕು. ಸಂತೋಷದಿಂದ ಜಾಂಬುವತಿಯನ್ನು ದಾನ ಮಾಡಿದ ಜಾಂಬುವಂತ. ಅದರ ಜೊತೆಗೆ ಮಣಿಯನ್ನು ಕೂಡ ತೆಗೆದುಕೊಂಡು ಬಂದು ಸತ್ರಾಜಿತನಿಗೆ ಹೇಳಿದ, ನೋಡು, ಇನ್ನು ಮೇಲಾದರೂ ನಿನ್ನ ಕೈಯಿಂದ ಇದನ್ನು ರಾಷ್ಟ್ರೀಕರಣ ಮಾಡು, ನಾನೀಗ ಅಪವಾದ ಮುಕ್ತನಾಗಿದ್ದೇನೆ ಅಂತ ಮಣಿಯನ್ನು ಸತ್ರಾಜಿತನ ಕೈಯಲ್ಲೇ ಕೊಟ್ಟ. ಸತ್ರಾಜಿತ ಸ್ವರೂಪದಲ್ಲಿ ತುಂಬ ಒಳ್ಳೆ ಚೇತನ ಆದ್ದರಿಂದ ಅವನು ಪಶ್ಚಾತ್ತಾಪಪಟ್ಟು, ಕೃಷ್ಣ ನಿನ್ನ ಮೇಲೆ ಮಿಥ್ಯಾರೋಪ ಮಾಡಿದ್ದಕ್ಕೆ ನಾನು ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ತೇನೆ. ಸರ್ವ ಪ್ರಾಯಶ್ಚಿತ್ತಾರ್ಥೆ ಕನ್ಯಾದಾನ ಅಂತ ಕನ್ಯಾದಾನಕ್ಕೆ ತುಂಬ ಮಹತ್ವವನ್ನು ಹೇಳಿದ್ದಾರೆ. ಯೋಗ್ಯರಿಗೆ ಅಂತಹ ಕನ್ಯಾದಾನ ಮಾಡಿದ್ರಿಂದ ಅನಂತ ಜನ್ಮಗಳ ಪಾಪ ಪರಿಹಾರವಾಗುತ್ತೆ. ಅವನು ಸತ್ಯಭಾಮೆ ಅಂದರೆ ಶ್ರೀ ಅನ್ನುವ ಲಕ್ಷ್ಮಿಯ ಅವತಾರ ರುಕ್ಮಿಣೀ ದೇವಿ, ಭೂ ಅನ್ನುವ ಲಕ್ಷ್ಮಿಯ ಅವತಾರ ಸತ್ಯಭಾಮೆ. ಇನ್ನು ದುರ್ಗಿ ಅಂತೂ ಕೃಷ್ಣನಿಗೆ ತಂಗಿಯಾಗಿ ಅವತಾರ ಮಾಡಿದ್ದಾಳೆ. ಹೀಗೆ ಕೃಷ್ಣನ ಪತ್ನಿಯರ 3 ಅವತಾರಗಳು ಭೂಮಿಯಲ್ಲಿ ಕೃಷ್ಣನ ಜೊತೆಗೆ ಆಗಿದೆ. ಆ ಸತ್ಯಭಾಮೆಯನ್ನು ಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡಿದ. ಅದರ ಜೊತೆಗೆ ಸತ್ರಾಜಿತನಿಗೆ ಖುಷಿ,
ಹೇಗಿದ್ರೂ ಕೃಷ್ಣ ಮಣಿ ಕೇಳಿದ್ದಾನೆ, ನನ್ನ ಅಳಿಯ ಆಗಿದ್ದಾನೆ, ಅವನಿಗೆ ಕೊಟ್ಬಿಟ್ರೆ ನಮ್ಮ ಮನೇಲೇ ಉಳ್ಕೊಂಡ ಹಾಗೆ ಅಂತ ಈ ಅಧಿಕ ಮಾಸ ಬಂದಾಗ ಅಳಿಯನಿಗೆ ಕಂಚಿನ ಪಾತ್ರೆ ದಾನ, ಆಚಾರ್ಯರಿಗೆ ಮುತ್ತುಗದೆಲೆ ದಾನ ಅಂತ ಇದೆಯಲ್ಲ ಪದ್ಧತಿ. ಅದೊಂದು ಸಂಪ್ರದಾಯ. ಕೆಲವರು ಸೀರಿಯಸ್ ಆಗಿ ಮಾಡ್ತಾರೆ. ಯಾಕೆಂದರೆ ಇಲ್ಲ ರೀ, ಅದು ಪ್ರಾಚೀನ ಕಾಲದ ಪದ್ಧತಿ, ಅಳಿಯನಿಗೆ ಕಂಚಿನ ಪಾತ್ರೆಯಲ್ಲೇ ಕೊಡಬೇಕು ಅಂತ ಶಾಸ್ತ್ರ ಇದೆಯಂತೆ. ಅದು ಯಾರೋ ಒಬ್ಬರು ಅಳಿಯ ಅಂದ್ಬಿಟ್ಟು ಹಂಗೆ ಮಾಡಿದ್ದು, ಅದು ಶಾಸ್ತ್ರದಲ್ಲಿ ಬಂದ್ಬಿಟ್ಟಿದೆ. ಬ್ರಾಹ್ಮಣರಿಗೆ ಕಂಚಿನ ಪಾತ್ರೆಯಲ್ಲಿ ದಾನ, ಅಳಿಯನಿಗೆ ಮುತ್ತುಗದೆಲೆಯಲ್ಲಿ ದಾನ ಬೇಕು ಅಂದರೆ ಹೀಗೆ ಉಲ್ಟಾ ಮಾಡಿ, ಇಲ್ಲದೇ ಇಬ್ಬರಿಗೂ ಕಂಚಿನ ಪಾತ್ರೆಯಲ್ಲೇ ದಾನ ಮಾಡಿ. ಒಟ್ಟಿನಲ್ಲಿ ಬ್ರಾಹ್ಮಣರಿಗೆ ಅಪಚಾರ ಮಾಡಿ ಅಳಿಯನಿಗೆ ಮಾಡೋದ್ರಲ್ಲಿ ಔಚಿತ್ಯವೇ ಇಲ್ಲ. ಇದನ್ನೆಲ್ಲ ಕೃಷ್ಣ ಖಂಡಿಸಿದ. ಇದು ತಪ್ಪು. ಹಿಂದೆ ರಾಷ್ಟ್ರೀಕರಣ ಮಾಡ್ದೇನೆ ಇದ್ದದ್ದನ್ನು ಇವತ್ತು ಕೃಷ್ಣನಿಗೆ ಕೊಡ್ತೀನಿ ಅಂದರೆ ಅವತ್ತು ಕೇಳಿದಾಗ ಕೊಡಲಿಲ್ಲ. ಈಗ ಅಳಿಯ ಅನ್ನುವ ಮೋಹದಲ್ಲಿ ಕೊಡೋದು ಸರಿಯಲ್ಲ. ನನಗೆ ಕನ್ಯಾಮಣಿ ಸಾಕು, ಈ ಮಣಿ ತಂಟೆಗೆ ಬರಲ್ಲ, ಏನು ಬೇಕಾದರೆ ಮಾಡ್ಕೊ, ನಾನಂತೂ ಅಪವಾದ ಮುಕ್ತನಾದೆ, ಇನ್ನು ಈ ತಂಟೆಗೆ ಬರಲ್ಲ ಅಂತ ಕೃಷ್ಣ ಹೇಳ್ತಾನೆ. ಸತ್ರಾಜಿತನಿಗೆ ಎಷ್ಟು ಅಪರಾಧ ಪ್ರಜ್ಞೆ ಜಾಗೃತವಾಗಿದ್ರೂ ಆ ಲೋಭ ಹೋಗಲ್ಲ. ಲೋಭ ಎಲ್ಲ ಸದ್ಗುಣಗಳನ್ನು ಕೊಂದು ಹಾಕುತ್ತಂತೆ. ಲೋಭ ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಹಂತಿ ಎಲ್ಲ ಸದ್ಗುಣಗಳನ್ನು ಕೊಲ್ಲುವ ದುರ್ಗುಣ ಆ ಲೋಭ. ಲೋಭತನ ಇರಬಾರ್ದು. ತ್ಯಾಗೇನೇಕೆ ಅಮೃತತ್ವ ಮಾನುಷೋ ಅಂತ ವೇದ ಮಂತ್ರಗಳಿದೆ. ತ್ಯಾಗ ಅನ್ನೋದು ಒಳ್ಳೆಯದು, ಲೋಭ ಅನ್ನುವುದು ತುಂಬ ಕೆಟ್ಟ ಗುಣ, ಎಲ್ಲ ದುರ್ಗುಣಗಳಿಗೆ ಹೇತುವಾಗುತ್ತೆ ಅದು. ಆ ಲೋಭದಿಂದ ಮಣಿಯನ್ನು ಇಟ್ಟುಕೊಂಡ ಸತ್ರಾಜಿತ. ಕೊನೆಗೇನಾಯಿತು, ಇದು ತುಂಬ ಪ್ರಚಾರ ಆಗಿಬಿಟ್ಟಿದೆ ಈಗ ಮಣಿ ಬಗ್ಗೆ. ಇಲ್ಲಿ ತನಕ ಗೊತ್ತಿರಲಿಲ್ಲ ಯಾರಿಗೂ ಈ ಮಣಿ ಬಗ್ಗೆ. ಮಣಿ ಅಂದರೆ ಭಯ ಆಗುತ್ತೆ ನಮಗೆ. ಈ ಮಣಿಯ ಬಗ್ಗೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಪ್ರಚಾರ ಆಯಿತು. ಆದಮೇಲೆ ಶತಧನ್ವ ಅಂತ ಒಬ್ಬ ಕೆಟ್ಟವನಿದ್ದ. ಶತಧನ್ವನ ಜೊತೆಗೆ ಕೃತವರ್ಮ ಅಕ್ರೂರ ಸೇರಿಕೊಂಡ್ರು. ಅಂದರೆ ಆ ಮಣಿಯ ಬಗ್ಗೆ 3 ಜನಕ್ಕೆ ಕಣ್ಣು. ಅಕ್ರೂರನಿಗೆ ಆ ಮಣಿಯನ್ನು ತಂದರೆ ಬಂಗಾರ ಸೃಷ್ಟಿ ಆಗುತ್ತೆ, ಎಲ್ಲರಿಗೂ ದಾನ ಮಾಡ್ಬೋದು ಅಂತ ಆಸೆ ಅವನಿಗೆ. ಇನ್ನು ಕೃತವರ್ಮನಿಗೂ ಕೂಡ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋಣ, ಸ್ವಲ್ಪ ಸ್ವಾರ್ಥಿಯಾಗಿಯೂ ಇರೋಣ ಅಂತ ಭಾವನೆ. ಶತಧನ್ವನಿಗೆ ಅನ್ಯಾಯ ಮಾಡಲಿಕ್ಕೆ ದಾರಿ ಅದು. ಒಟ್ಟಿನಲ್ಲಿ ಎಲ್ಲರೂ ಬಯಸಿದ್ರು. ಆದರೆ ಶತಧನ್ವ ಇವರು ಹೊಂಚಾಗ್ತಾ ಇದ್ರು ವಿನಃ ಕೊಲೆಗಡುಕರಲ್ಲ ಇವರು. ಶತಧನ್ವ ಅವನು ಕೊಲೆಗಡುಕ, ಅವನೊಂದು ದರೋಡೆ ಮಾಡುವ ವ್ಯಕ್ತಿತ್ವ ಅವನದ್ದು. ಒಂದು ದಿನ ಸತ್ರಾಜಿತನನ್ನು ಕೊಂದು ಆ ಮಣಿಯನ್ನು ಲಪಟಾಯಿಸಿದ. ಈ ನಡುವೆ ಕೃಷ್ಣನ ಕಥೆ ಎಲ್ಲಿ ನಡೀತಾ ಇದೆ ಅಂದರೆ, ಸತ್ಯಭಾಮಿಯನ್ನು ಸ್ವೀಕಾರ ಮಾಡಿ ಆದಮೇಲೆ ಪಾಂಡವರೆಲ್ಲ ಅರಗಿನ ಮನೆಯಲ್ಲಿ ಸುಟ್ಟೋಗಿದ್ದಾರೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿತ್ತು. ಕೃಷ್ಣ ಸತ್ಯಭಾಮಿನ ಕರ್ಕೊಂಡು ತುಂಬ ದೂರ ಹೋಗ್ಬಿಟ್ಟ. ಯಾಕೆ ಅಂದರೆ ಇದೇ ಊರಿನಲ್ಲಿದ್ದರೆ ಇನ್ನು ಅಪವಾದ ಬರುತ್ತೆ, ಸತ್ರಾಜಿತನನ್ನು ಕೊಂದವನು ಕೃಷ್ಣ ಅಂತ ಏನೇನೋ ಗುಲ್ಲುಗಳ ಶುರುವಾಗುತ್ತೆ ಅಂದ್ಬಿಟ್ಟು ಕೃಷ್ಣ ತುಂಬ ದೂರದ ಊರಿನಲ್ಲಿ ಇದ್ದ. ಆ ಜಾಗದಲ್ಲಿ ಅವನು ಇಲ್ಲೇ ಇಲ್ಲ. ಆದ್ದರಿಂದ ಕೊಲೆ ಆದ ದಿನ ಕೃಷ್ಣ ಎಲ್ಲಿದ್ದ, ಇನ್ವೆಸ್ಟಿಗೇಷನ್ನಲ್ಲಿ ಕೃಷ್ಣ ಅವನು ವಾರಣಾವತದಲ್ಲಿದ್ದ. ಹಾಗಾಗಿ ಸತ್ರಾಜಿತನಿಗೂ ಅದಕ್ಕೂ ಸಂಬಂಧನೇ ಇಲ್ಲ, ಕೃಷ್ಣನಿಗೂ ಕೊಲೆಗೂ ಸಂಬಂಧವೇ ಇಲ್ಲ ಅಂತ ಗೊತ್ತಾಯಿತು. ಆದರೆ ಕೃಷ್ಣ ಯಾಕೆ ಈ ಸುಪಾರಿ ಕೊಲೆ ಅಂತಿರುತ್ತಲ್ಲ, ಇನ್ನೊಬ್ಬರಿಗೆ ಕೈ ದುಡ್ಡು ಕೊಟ್ಟು ಕೊಲೆ ಮಾಡಿಸಿರಬಾರ್ದು, ಹಿಂಗೆ ಪ್ರಚಾರ ಶುರು ಆಯಿತು. ಏನೆಲ್ಲ ಅಪವಾದಗಳು ನೋಡಿ. ಕೃಷ್ಣನೇ ಮಾಡಿಸಿದಾನೆ ಅಂತ ಬಲರಾಮನ ತಲೆಯನ್ನು ಕೆಡಿಸಿದರು. ಬಲರಾಮ ಸೆಮಂತಕಾರ್ಥೇ ರಾಮಸ್ತು ಕೃಷ್ಣೇನ ವಿಮನಾಭವತ್. ಒಂದು ಸೆಮಂತಿಕ ಮಣಿಯ ಪ್ರಕರಣದಲ್ಲಿ ಬಲರಾಮ ಕೃಷ್ಣನ ಜೊತೆಗೆ 4.5 ವರ್ಷಗಳ ಕಾಲ ಬಿಟ್ನಂತೆ. ಮಾತೇ ಆಡಿಸಲಿಲ್ಲ, ಮುಖ ನೋಡಲಿಲ್ಲ. ಇದೆಲ್ಲ ಈ ಅಪಚಾರದ ನಡುವೆ ಬಲರಾಮನಿಗೆ ದುರ್ಯೋಧನನಂತ ಶಿಷ್ಯ ಸಿಕ್ಕ. ಅದು ದೇವರಿಗೆ ಅಪಚಾರ ಮಾಡ್ಲಿಕ್ಕೆ ಹೋದರೆ ದುರ್ಯೋಧನ ಸಿಗ್ತಾನೆ. ಯಾವತ್ತು ಸಜ್ಜನರಿಗೆ ಅಪಚಾರ ಮಾಡಬಾರ್ದು, ದೇವರಿಗೆ ಅಪಚಾರ ಮಾಡಬಾರ್ದು, ಅದರ ಪರಿಣಾಮ ಕೆಟ್ಟದ್ದಾಗುತ್ತೆ ಎನ್ಲಿಕ್ಕೆ ಒಂದು ಪ್ರಾತ್ಯಕ್ಷಿಕೆ ಇದೆ. ಅಂತೂ ಕೃಷ್ಣ ಈ ಅಪವಾದದ ಕಥೆ ಮುಗಿಲಿಲ್ಲ. ಯಾಕಾದರೂ ಅವನಿಗೆ ಗಿಫ್ಟ್ ಕೊಟ್ಟನೋ ಸೂರ್ಯದೇವ ಅಂತ ಮನಸ್ಸಲ್ಲಿ ಅನ್ಕೊಂಡ ಕೃಷ್ಣ. ಮತ್ತೆ ಸತ್ಯಭಾಮೆ ಅತ್ಲು ನನ್ನ ಅಪ್ಪನ ಕೊಲೆಯಾಗಿದೆ, ನಾವು ಹೋಗೋಣ ಅಂತ ಬಂದ. ಕೊಲೆಯೆಲ್ಲ ಆಗಿತ್ತು. ಶತಧನ್ವ ಮಾಡಿದ್ದಾನೆ ಅಂತ ಗೊತ್ತಾಯಿತು. ಯಾಕೆಂದರೆ ಚಾಡಿಹಳ್ಳಿ ಕೃತವರ್ಮ ಇದ್ದಾನೆ, ಅವನಿಗೆ ಸಿಗಬೇಕಾರದು ಶತಧನ್ವನಿಗೆ ಸಿಕ್ಕಿದೆ. ಒಟ್ಟಿನಲ್ಲಿ ಈ ಶತಧನ್ವ ಓಡ್ತಾ ಕುದುರೆ ಮೇಲೆ ಕೃಷ್ಣನ ಬಂದು ನನ್ನನ್ನು ಕೊಲೆ ಮಾಡ್ತಾನೆ ಅಂತ ಭಯದಿಂದ ಮಣಿ ಹಿಡ್ಕೊಂಡು ಓಡ್ತಾ ಇದ್ದ. ಇದರ ನಡುವೆ ಕೃಷ್ಣ ಅಟ್ಟಿಸಿಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ದಾನೆ ಅಂತ ಗೊತ್ತಾಯಿತು ವಿಷಯ. ಯಾಕೆಂದರೆ ಕಾಲದ ಘಟ್ಟದ ವ್ಯತ್ಯಾಸ ಇದೆ. ಶತಧನ್ವ ಹಿಡ್ಕೊಂಡು ಎಷ್ಟೋ ದೂರ ಓಡ್ತಿದ್ದಾನೆ, ಕೃಷ್ಣ ಆಮೇಲೆ ಬಂದಿದ್ದಾನೆ. ಇದರ ನಡುವೆ ಕೃಷ್ಣನಿಗೆ ಗೊತ್ತಾಗಿದೆ ಶತಧನ್ವನ ಬಳಿ ಮಣಿ ಇದೆ ಅಂತ ಗೊತ್ತಾಗಿದೆ ಅನ್ನೋದು ಶತಧನ್ವನಿಗೆ ಗೊತ್ತಾಯಿತು. ಆ ಮಣಿಯನ್ನು ಕೃತವರ್ಮನಿಗೆ ಕೊಟ್ಟ. ಅವನಿಗೂ ಆಸೆ ಇತ್ತು, ಆದ್ದರಿಂದ ನಾನಂತೂ ಸಿಕ್ಕಾಕೊಳ್ಬಾರ್ದು ಅಂತ ಮಣಿಯನ್ನು ಅವನ ಕೈಲಿ, ಈ ಚೈನ್ ಸರಗಳರಿರ್ತಾರಲ್ಲ ಅವನ ಕೈಲಿ ಅಂತ. ಆ ಥರನೇ ಇದೆಲ್ಲ ಕಥೆಗಳು ಕೃಷ್ಣನ ಕಾಲದಲ್ಲಿ. ಇದನ್ನೆಲ್ಲ ಜಾಗೃತಿಯಾಗಿ ನೋಡಿಕೊಳ್ಳಿ ಅಂತ ಕೃಷ್ಣನ ಪಾಠ ಇದೆ. ಅವನ ಕೈಲಿ ಹೋಯಿತು. ಕೃಷ್ಣ ಸರ್ವಜ್ಞ, ಅವನಿಗೆಲ್ಲ ಗೊತ್ತಿದೆ. ಆದರೂ ಕೊಲೆ ಮಾಡಿದ್ದಕ್ಕೊಂದು ಶಿಕ್ಷೆ ಕೊಡಬೇಕಲ್ಲ.
ಅವನನ್ನು ಅಟ್ಟಿಸಿಕೊಂಡು ಹೋದ. ಓಡ್ತಾ ಓಡ್ತಾ ಅವನು ಕುದುರೆ ಸತ್ತೋಯ್ತು, ಶತಧನ್ವನ ಕುದುರೆ ಸತ್ತೋಯ್ತು. ಆಮೇಲೆ ಆ ಶತಧನ್ವನ ಸಂಹಾರ ಮಾಡಿದ ಕೃಷ್ಣ. ಅಲ್ಲಿ ಅವನ ಹತ್ರ ಮಣಿ ಇರಲಿಲ್ಲ. ಮತ್ತೆ ಈ ಕೃತವರ್ಮ ಏನು ಮಾಡಿದ, ಭಯಪಟ್ಟು ಅವನು ಅಕ್ರೂರನ ಕೈಲಿ ಕೊಟ್ಟಿದ್ದ ಎಲ್ಲ ವ್ಯವಸ್ಥೆಗಳು. ಅಕ್ರೂರ ಯಾರ ಕೈಲಿಗೂ ಕೊಡಲಿಲ್ಲ, ಅವನು ತಾನೇ ಇಟ್ಟುಕೊಂಡ, ಧೈರ್ಯದಿಂದ ತಾನೇ ಇಟ್ಟುಕೊಂಡಿದ್ದ. ಯಾಕೆಂದರೆ ಮನೆಯ ಸದಸ್ಯರ ಬಗ್ಗೆ ಡೌಟ್ ಬರಲ್ಲ. ಒಂದು ರೀತಿ ಅಕ್ರೂರ ಕೃಷ್ಣನ ಭಕ್ತ. ಹಾಗಾಗಿ ಕೃಷ್ಣನಿಗೆ ಅಕ್ರೂರ ಕಳ್ಳತನ ಮಾಡಿದಾನೆಂದರೆ ಕೃಷ್ಣ ನಂಬೋದೇ ಇಲ್ಲ, ಅವನಷ್ಟು ಒಳ್ಳೆಯವನು. ಒಳ್ಳೆಯವರ ಕೈಲಿ ಕೊಟ್ಬಿಟ್ರೆ ಯಾರೂ ತಪ್ಪು ತಿಳ್ಕೊಳ್ಳಲ್ಲ ಅಂತ ಆ ಥರದ ವ್ಯವಸ್ಥೆಯಲ್ಲಿ ಅದು ಅಕ್ರೂರನ ಕೈಲಿ ಬಂದು ಮಣಿ ಸೇರಿಕೊಂಡಿತ್ತು. ಕೃಷ್ಣ ಯೋಚನೆ ಮಾಡಿದ, ಅಕ್ರೂರನ ಕೈಲಿ ಮಣಿ ಇದ್ದಿದ್ದು ದೇವರಿಗೆ ಗೊತ್ತಿದೆ, ಒಳ್ಳೇದಾಯ್ತು ಅನ್ಕೊಂಡ. ಎಲ್ಲಿಗೆ ಸೇರಬೇಕೋ ಅಲ್ಲಿ ಸೇರಿದೆ. ಅಕ್ರೂರ ಏನು ಮಾಡ್ತಾನೆ, ಅವನಿಗೆ ಬಹುದಕ್ಷಿಣ ಅಂತಲೇ ಹೆಸರು ಅಕ್ರೂರನಿಗೆ. ಪ್ರತಿದಿನ ಅದು ಎಷ್ಟು ನಿರ್ಮಾಣ ಮಾಡುತ್ತೋ ಅಷ್ಟೂ ಬಂಗಾರ ಬ್ರಾಹ್ಮಣರಿಗೆ ದಾನ ಮಾಡೋದು. ಪ್ರತಿದಿನ ಅವನ ಮನೆಯಲ್ಲಿ ಯಜ್ಞಯಾಗಗಳು. ಎಷ್ಟೋ ಜನಕ್ಕೆ ಡೌಟ್ ಬಂತು, ಈ ಆಚಾರ ಹತ್ರ ಏನೂ ಇರಲಿಲ್ಲ, ಇದ್ದಕ್ಕಿದ್ದಂಗೆ ಇಷ್ಟೊಂದು ದಾನ ಮಾಡ್ತಾ ಇದ್ದಾರಲ್ಲ, ಎಲ್ಲಿಂದ ಬಂತು ಇದು ಕಪ್ಪು ಹಣ, ಎಲ್ಲಿಂದ ಇಷ್ಟೊಂದು ದಾನ ಧರ್ಮಕ್ಕೆ ಅವರಿಗೆ ಶಕ್ತಿ? ಯಾರ್ಯಾರೋ ಏನೇನೋ ಮಾತನಾಡಿದರು. ಆದರೂ ಯಾರ್ಯಾರು ಮಾತನಾಡ್ತಾರೆ ಅವ್ರನ್ನೆಲ್ಲ ಕರೆದು ದಾನ ಮಾಡಿದ ತಗೊಳ್ಳಿ ಅಂತ. ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಬ್ರಾಹ್ಮಣರು ಅನ್ಕೊಂಡ್ರು, ಯಾರು ಏನು ನಮಗೇನು ಗೊತ್ತಪ್ಪ, ಅವನಂತೂ ಪ್ರಾಮಾಣಿಕವಾಗಿ ಕೊಡ್ತಾ ಇದ್ದಾನೆ, ಅಕ್ರೂರ ಮೋಸಗಾರ ಅಲ್ಲ. ಮತ್ತು ಕೃಷ್ಣನೂ ಮೌನ ವಹಿಸಿದ್ದಾನೆ, ನಾವೊಂದು ತಗೊಂಡಿದ್ರಲ್ಲಿ ಏನು ಅಪರಾಧ ಇಲ್ಲ ಅನ್ನಿಸ್ತಾ ಇದೆ, ಅಕ್ರೂರ ಸಾತ್ವಿಕ ಅಂತ ಜನಗಳು ತಿಳ್ಕೊಂಡ್ರು. ಈಚೆ ಬಲರಾಮ ಸಿಟ್ಟು ಮಾಡಿಕೊಂಡು ಊರು ಬಿಟ್ಟು ಹೋದವನು ಅದರ ಮಧ್ಯದಲ್ಲಿ ಸೂತ ಪುರಾಣಿಕರನ್ನೆಲ್ಲ ಕೊಂದು ಹಾಕ್ತಾನೆ, ಏನೇನೋ ಸಮಸ್ಯೆಗಳಿಗೆ ಈಡಾಗ್ತಾನೆ. ಅಂದರೆ ಸೂತ ಪುರಾಣಿಕರು ಮೇಲ್ಗಡೆ ಕೂತು ಪಾಠ ಹೇಳ್ತಿರ್ತಾರೆ, ಕೆಳಗಡೆ ಅವರೆಲ್ಲ ಶೌನಕಾದಿಗಳು ಪಾಠ ಕೇಳ್ತಿರ್ತಾರೆ. ಸೂತ ಪುರಾಣಿಕರು ಜಾತಿಯಲ್ಲಿ ಕೆಳಗೆ, ಶೌನಕಾದಿಗಳು ಬ್ರಾಹ್ಮಣರು. ಇವನು ಕೆಳಜಾತಿಯ ಸೂತ ಜಾತಿಯವನು ಮೇಲ್ಗಡೆ ಕೂತ್ಕೊಳ್ಳೋದು, ಬ್ರಾಹ್ಮಣರು ಕೆಳಗಡೆ ಕೂತ್ಕೊಳ್ಳೋದೆಲ್ಲ ಅನ್ಯಾಯ ಅಂತ ಅವರ ತಲೆ ಕಡ್ದು ಹಾಕ್ತಾನೆ. ಕಡ್ದು ಹಾಕಿದ ಮೇಲೆ ಪರಶುರಾಮ ದೇವರು ಪ್ರಾಯಶ್ಚಿತ್ತ ಹೇಳ್ತಾರೆ, ಎಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಕೊಂಡು ಬಾ, ಉಪನ್ಯಾಸ ಮಾಡುವ ಆಚಾರ ತಲೆ ಕಡ್ದು ಹಾಕ್ಬಿಟ್ಟಿದೆ ಅಂದರೆ ಎಂತ ಅನ್ಯ. ಇದೆಲ್ಲ ಕೃಷ್ಣನಿಗೆ ಟೂ ಬಿಟ್ಟಿದ್ದಕ್ಕೆ ಆಗುವ ಅಪಚಾರಗಳಿದೆಲ್ಲ. ಅದೇನು ಪಾಪ ಪರಿಹಾರ ಆಯಿತು ಅಂತಿಲ್ಲ, ಅದು ಸ್ವಲ್ಪ ಅವನಿಗೆ ಉಳಿತು ಬ್ರಹ್ಮಹತ್ಯೆಯ ಪಾಪ. ಇದೆಲ್ಲ ಅಪಚಾರ ಮಾಡಿಕೊಂಡ. ಕೊನೆಗೆ ಭಗವತ್ ಸಂಕಲ್ಪ ಇತ್ತು, ಸೂತರ ಮಗನಾದ ಉಗ್ರಶ್ರವಸರಿಂದ ಪಾಠ ಪ್ರವಚನ ನಡಿಬೇಕು ಅಂತ ಸಂಕಲ್ಪ ಇತ್ತು. ಪ್ರವಚನ ಮಾಡ್ತಾ ಮಾಡ್ತಾ ಇವರ ಆಯುಷ್ಯ ಅಭಿವೃದ್ಧಿ ಆಗಿತ್ತು, ಅವರಿಗೆ ಪ್ರವಚನಕ್ಕೆ ಅವಕಾಶವೇ ಇರಲಿಲ್ಲ. ಅದಕ್ಕೋಸ್ಕರ ದೇವರು ಈ ನೆಪದಲ್ಲಿ ಅವರ ಸಾಧನೆ ಆಗಿದೆ, ಅವರು ಮರಣ ಆದರೆ ಅವರಿಗೇನು ಹಾನಿ ಇಲ್ಲ, ಒಳ್ಳೆಯ ಉತ್ತಮ ಯೋನಿಗಳೇ ಇದೆ. ಉಗ್ರಶ್ರವಸರಿಗೆ ಅದು ಅವಕಾಶ ಆಯಿತು ಅಂತ ಉತ್ತರಗಳಿದೆ. ಅಂತೂ ಇದರ ನಡುವೆ ಏನಾಯಿತು ಅಂದರೆ, ಈ ದುರ್ಯೋಧನ ಒಂದಷ್ಟು ಅನ್ಯಾಯವನ್ನು ಬಲರಾಮನಿಗೆ, ಪಾಂಡವರಿಗೆ, ಯಾದವರಿಗೆಲ್ಲ ಮಾಡಲಿಕ್ಕೆ ಶುರು ಮಾಡಿದ. ಬಲರಾಮ ಅದನ್ನು ತಪ್ಪಿಸಬೇಕು ಅಂತ ಹೋದರೆ ಬಲರಾಮನಿಗೆ ದುರ್ಯೋಧನ ಹೇಳುವ ಮಾತು, ನನ್ನ ಕಾಲಲ್ಲಿ ಹಾಕಿಕೊಳ್ಳುವ ಚಪ್ಪಲಿ ನನ್ನ ತಲೆ ಮೇಲೆ ಒಂದು ಕೂತ್ಕೊಳ್ಳಿಕ್ಕೆ ಬರ್ತಾ ಇದೆ ಅಂತ ಮಾತನಾಡ್ತಾನೆ. ಪಾಠ ಹೇಳಿದ ಗುರು ದುರ್ಯೋಧನನಿಗೆ ನನ್ನ ಕಾಲಿನ ಚಪ್ಪಲಿ ಅಂತ ಮಾತಾಡ್ತಾನೆ. ಇಂಥ ಕೆಟ್ಟ ಶಬ್ದಗಳಿದೆ ಮಹಾಭಾರತದಲ್ಲಿ. ಸಿಟ್ಟು ಬಂತು ಬಲರಾಮ, ಆದಿಶೇಷ ಅವನು. ಸಿಟ್ಟು ಬಂದರೆ ತನ್ನ ನೇಗಿಲನ್ನು ಹಾಕಿ ಹಸ್ತಿನಾವತಿಯನ್ನೇ ಮುಳುಗಿಸ್ತೀನಿ ಅಂತ ಹೊರಡ್ತಾನೆ. ಆ ಪ್ರಸಂಗದಲ್ಲಿ ದುರ್ಯೋಧನ ಬಂದು ಕ್ಷಮೆ ಕೇಳ್ತಾನೆ. ಇವತ್ತು ಹಸ್ತಿನಾವತಿ ಗಂಗೆಗೆ ವಾಲಿಕೊಂಡೇ ಇದೆ ಅಂತ ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿದೆ. ಒಟ್ಟು ಇಷ್ಟೆಲ್ಲ ಮಧ್ಯದಲ್ಲಿ ನಡೆದ ಪ್ರಕರಣ. ಕೊನೆಗೆ ಬಲರಾಮ ಬರುವುದನ್ನು ನಿರೀಕ್ಷೆ ಮಾಡ್ತಾ ಇದ್ದ ಕೃಷ್ಣ. 4.5 ವರ್ಷ ಆದಮೇಲೆ ಬಂದು ಸಿಟ್ಟಿಂದ ಕೇಳ್ತಾನೆ, ಕೃಷ್ಣ ಅಪವಾದ ಪರಿಹಾರ ಮಾಡಿಕೊಂಡಿದೀಯಾ? ಯಾವತ್ತೋ ಪರಿಹಾರ ಮಾಡಿಕೊಂಡೆ, ನೀನು ಬರುವುದನ್ನು ಕಾಯ್ತಾ ಇದ್ದೆ, ಬಾ ಕೂತ್ಕೋ ಸಭೆಯಲ್ಲಿ. ಮಣಿ ಸಿಕ್ಕಿದೆಯಾ? ಸಿಕ್ಕಿದೆ ಮಣಿ ಎಂದು ಹೇಳಿದ. ಎಲ್ಲರಿಗೂ ಆಶ್ಚರ್ಯ, ಮಣಿ ಎಲ್ಲಿ ಸಿಕ್ಕಿದೆ? ಕೃಷ್ಣನ ಹತ್ರ ಮಣಿ ಇಲ್ಲ. ಸಭೆಯನ್ನು ಸೇರಿಸಿದ. ಆ ಸಭೆಗೆ ಅಕ್ರೂರನೂ ಬಂದು ಕೂತ. ಮಣಿ ಸಿಕ್ಕಿದೆ ಅಂತ ಕೃಷ್ಣ ಹೇಳಿದಾನೆ, ಮಣಿ ನನ್ನ ಸೊಂಟದಲ್ಲೇ ಇದೆ, ಅದು ಹೇಗೆ ಸಿಕ್ಕಿದೆ? ಹಿಂದಿನ ಸಭೆಯಲ್ಲಿ ಬಂದು ಹಿಂದಿನ ಚೇರಲ್ಲಿ ಕೂತಿದ್ದ. ಕೃಷ್ಣ ಹೇಳಿದ, ನೋಡಿ, ನಮಗೆ ಅರ್ಹತೆ ಇಲ್ಲದೆ ಇರುವ ಮಣಿಗಳನ್ನು ಆಸೆ ಪಟ್ಟರೆ ಏನೆಲ್ಲ ಅನರ್ಥಗಳಾಗುತ್ತೆ. ಒಂದು ಮಣಿಯ ಪ್ರಕರಣದಿಂದ ಪ್ರಸೇನ ಸತ್ತ, ಸಿಂಹ ಸತ್ತೋಯಿತು, ಜಾಂಬುವಂತ ಸಾಯೋನಿದ್ದ ಬದುಕಿದ, ಆಮೇಲೆ ಶತಧನ್ವನ ಸಂಹಾರ ಆಯಿತು, ಸತ್ರಾಡಿದನ ಸಂಹಾರ ಆಯಿತು, 5 ಕೊಲೆಗಳು ನಡೆದು ಹೋಯಿತು ಒಂದು ಮಣಿಯ ಪ್ರಕರಣದಲ್ಲಿ. ನಮಗೆ ಅರ್ಹತೆ ಇಲ್ಲದೆ ಇರುವ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಳಬಾರದು ಅಂತ ಕೊನೆಗೆ ಇನ್ನು ಮಣಿ ಎಲ್ಲಿದೆ ಎನ್ನುವ ಪ್ರಶ್ನೆಗೆ, ಮುಂದಿನ ಪ್ರಶ್ನೆಗೆ ಉತ್ತರವನ್ನು ಅಕ್ರೂರ ನೀಡುತ್ತಾನೆ ಅಂತ ಹೇಳಿದರು. ಅಕ್ರೂರ ಯಾವುದಕ್ಕೋ ಬಂದವನು ಗಡಗಡ ನಡಗುತ್ತಾನೆ. ಅವನನ್ನು ಸಭೆಯಲ್ಲಿ ನಿಲ್ಲಿಸಿ ಕೃಷ್ಣ ಅವನ ಕೈಲಿ ಮೈ ಕೊಟ್ಟು ಹೇಳಿಸ್ತಾನೆ, ನೀನು ಮುಂದಿನ ಕತೆ ಹೇಳು. ಅಕ್ರೂರ ಹೇಳ್ತಾನೆ, ಕೃತವರ್ಮ ಸತ್ರಾಡಿತನನ್ನು ಕೊಂದಿದ, ಇದು ಯಾರೋ ಶತಧನ್ವ ಕೊಂದ, ಆಮೇಲೆ ಆ ಮಣಿ ಅವರಿಂದ ನಾನು ಅಪಹಾರ ಮಾಡಿದೆ, ನನ್ನ ಮನೆಯಲ್ಲೇ ಇತ್ತು, ನಾನು ಎಲ್ಲ ದಾನ ಧರ್ಮ ಮಾಡಿದ್ದು ಈ ಮಣಿಯ ದೆಸೆಯಿಂದ ಅಂತ
ನೈಜ ಕಥೆಯನ್ನು ಹೇಳಿದ ಮೇಲೆ ಕೃಷ್ಣ ಯಾವುದೇ ಅಪರಾಧ ಮಾಡಿಲ್ಲ, ತಿಲಮಾತ್ರದಷ್ಟು ಅಗುಣ ಲವರಹಿತ ಪ್ರಾಣಿನಾಂ ಅಂತರಾತ್ಮ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ದೋಷಗಳ ಒಂದು ಲವಲೇಶ ದೇವರಲ್ಲಿಲ್ಲ. ಒಂದೇ ಒಂದು ದೋಷ ಬಂದರೂ ಅವನ ಸ್ವರೂಪ ಹಾನಿಯಾಗಿ ಹೋಗುತ್ತೆ. ಒಂದೇ ಒಂದು ಅಪರಾಧಗಳು ಪರಮಾತ್ಮನಲ್ಲಿಲ್ಲ. ಎಲ್ಲರ ಅಂತರ್ಯಾಮಿಯಾದ ಪರಮಾತ್ಮ, ಎಲ್ಲರಿಗೂ ಸತ್ಪ್ರೇರಕನಾದ ಪರಮಾತ್ಮ ಇಂಥ ಅಪರಾಧಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಬಲರಾಮಾದಿಗಳ ದೋಷವನ್ನು ಪರಿಹಾರ ಮಾಡುವ ಕಥೆಯನ್ನು ಹೇಳಿದ. ಯಾರು ಈ ಸೆಮಂತಕ ಕಥೆಯನ್ನು ಕೇಳ್ತಾರೆ, ಜೀವನದಲ್ಲಿ ಆಗುವ ರುಕ್ಮಿಣಿ ಕಲ್ಯಾಣ ಆಯಿತು ಅಂದರೆ ಒಳ್ಳೆಯದಾಯಿತು, ಆಮೇಲೆ ಇನ್ನೇನೋ ಅಪವಾದಗಳು ಬರಲಿಕ್ಕೆ ಶುರು ಆಗುತ್ತೆ. ಮದುವೆ ಆದಮೇಲೆ ಆ ಮಗ ಸರಿ ಇಲ್ಲ, ಈ ಸೊಸೆ ಸರಿ ಇಲ್ಲ, ಏನೋ ಬೇಡದೇ ಇರುವ ಡಿಫ್ರೆನ್ಸ್, ಅದೆಲ್ಲ ಪರಿಹಾರ ನಮ್ಮ ಬದುಕಿಗೆ ಸಂಬಂಧಪಟ್ಟಂತೆ ಭಾಗವತ ಇದೆ. ಇಂಥ ಅವ್ಯವಸ್ಥೆಗಳು ನಿಮ್ಮ ಜೀವನದಲ್ಲಿ ಆಗದೇ ಇರಲಿ ಅಂತ ಈ ಕಥೆಯನ್ನು ಹೇಳಿದ್ದಾರೆ. ಯಾರು ಈ ಕೃಷ್ಣನ ಅಪವಾದ ಪರಿಹಾರ ಮಾಡಿಕೊಂಡ ಕಥೆಯನ್ನು ಕೇಳ್ತಾರೆ, ಅವರು ಜೀವನದಲ್ಲಿ ಅಪವಾದ ಮುಕ್ತರಾಗ್ತಾರೆ ಎನ್ನುವ ಒಂದು ದಿವ್ಯವಾದ, ಒಂದು ಶ್ರೇಷ್ಠವಾದ ಕಥೆ ಇದು. ಇದು ಗಣೇಶ ಚೌತಿ ದಿವಸ ಎಲ್ಲ ಹೇಳಿಕೊಳ್ಳುವ ಸಂಪ್ರದಾಯ ಇದೆ. ಸಿಂಹಪ್ರಸೇನ ಮವದೀತ್ ಸಿಂಹೋ ಜಾಂಬವತಾಹತಃ ಸೌಕುಮಾರಕ ಮಾರೋದಿ ತವಶೇಷ ಸ್ಯಮಂತಕಃ ಅಂತ. ಕೊನೆಗೆ ಕೃಷ್ಣ ಅದನ್ನು ಸೂರ್ಯಲೋಕಕ್ಕೆ, ಆ ಮಣಿ ಆಮೇಲೆ ಏನಾಯಿತು ಅಂತ ಇವತ್ತಿನವರಿಗೆ ಪ್ರಶ್ನೆ ಬರಬಹುದು, ಅದನ್ನು ಸೂರ್ಯಲೋಕಕ್ಕೆ ಕಳಿಸಿಕೊಟ್ಟ. ಅದು ಎಲ್ಲಿ ಯಥಾಸ್ಥಾನಂ ಉದ್ವಾಸಯಾಮಿ ಅಂತ, ಅದು ಎಲ್ಲಿತ್ತೋ ಅಲ್ಲಿಗೆ ಕಳಿಸಿಕೊಟ್ಟ ಆ ಮಣಿಯನ್ನ ಅಂತ. ಒಟ್ಟು ಅರ್ಹತೆ ಇಲ್ಲದೆ ಆಸೆಗಳನ್ನು ಪಡಬೇಡಿ ಅನ್ನುವುದು ಈ ಕಥೆಯ ಸಂದೇಶವಾಗಿದೆ. ಇಂಥ ಕೃಷ್ಣ ಮಾಡಿದ ಕಥೆಗಳು ಒಂದಲ್ಲ ಎರಡಲ್ಲ. ನರಕಾಸುರ ಅಂತ, ಅವನು ಮಹಾಭಯಂಕರ ಅಸುರ, ಧರಾದೇವಿಯ ಮೂಲಕ ಉತ್ಪತ್ತಿಯನ್ನು ಪಡೆದವನು ವರಾಹಾವತಾರದಲ್ಲಿಯೇ. ಅಂಥ ನರಕಾಸುರ ಅವತ್ತಿನ ಕಾಲದ ಕ್ಷತ್ರಿಯರು ಒಟ್ಟು ಸಂಖ್ಯೆ 26,000 ಜನ ಮಂಡಲ ಚಕ್ರವರ್ತಿಗಳು ಅಂತ. 26,000 ಜನ ದೇಶ ಆಳುವ ಚಕ್ರವರ್ತಿಗಳು. ಅದರಲ್ಲಿ 22,800 ಜನರನ್ನ ರುದ್ರದೇವರ ಯಾಗದಲ್ಲಿ ಬಲಿ ಕೊಡಬೇಕು ಅಂತ ಜರಾಸಂಧ ಬಂಧನದಲ್ಲಿ ಇಟ್ಟಿದ್ದ. ಅಂದರೆ ಒಂದು 86-82% ಎಲ್ಲರನ್ನೂ ಬಂಧನದಲ್ಲಿ ಇಟ್ಟಿದ್ದ. ಇನ್ನು ಉಳಿದವರನ್ನ ಬಂಧನ ಮಾಡಲಿಕ್ಕೆ ಹೊಂಚಾಗ್ತಾ ಇದ್ದ. ಯಾರ್ಯಾವ ರಾಜರು ಬಂಧನದಲ್ಲಿದ್ದರೂ ಅವರ ಎಲ್ಲ ಹೆಣ್ಮಕ್ಕಳನ್ನ ನರಕಾಸುರ ಅಪಹಾರ ಮಾಡಿದ. ಅವರೆಲ್ಲ ಬಂಧನಕ್ಕೆ ಹೋದ್ಮೇಲೆ ಇವನು ಅಪಹಾರ ಮಾಡಿದ. ಒಬ್ಬ ಹೆಣ್ಣುಗಳ್ಳ, ಒಬ್ಬ ರಾಜರ ಕಳ್ಳ. ಇಬ್ಬರನ್ನು ಕೃಷ್ಣ ಕೊಂದು ಜಗತ್ತಿಗೆ ಅಂತ ಕ್ಷೇಮ ಮಾಡಿದ ನೋಡಿ. ಆದ್ದರಿಂದ ಒಂದು ಸಣ್ಣ ದುಷ್ಕರ್ಮವನ್ನು ತಪ್ಪಿಸಿದರೆ ಎಷ್ಟು ಮಹತ್ವ ಇದೆ. ಕೃಷ್ಣ ಜಾಗತಿಕ ಮಟ್ಟದ ಉಪಕಾರಗಳನ್ನು ಮಾಡಿದ್ದಾನೆ. ಒಬ್ಬ ಗೋಪಾಲಕ ಅಂತ ಇವನನ್ನು ಹೇಳಲಿಕ್ಕೆ ಸಾಧ್ಯವ? ಅಂಥ ದೊಡ್ಡ ಉಪಕಾರಿ ಕೃಷ್ಣ. ಆಚೆ ನರಕಾಸುರನ ಮನೆಗೆ ಹೋದ. ಅವನು ಅಲ್ಲಿ ಆ ಮುರಪಾಶ, ಜಲಪಾಶ, ದುರ್ಗಾಪಾಶ ಅಂತ ಭಯಂಕರ ಬೆಟ್ಟಗಳಿಂದ ತಡೆಗೋಡೆಗಳನ್ನು, ಮುರಾಸುರ 6,000 ದೈತ್ಯರು ಪಾಶಗಳ ರೂಪದಲ್ಲಿ ಇದ್ರಂತೆ, ಹಗ್ಗಗಳ ರೂಪದಲ್ಲಿ. ಮುಟ್ಟಿದ್ರೆ ಇವತ್ತು ಎಲೆಕ್ಟ್ರಿಕ್ ಶಾಕ್ ಬೇಲಿಗಳನ್ನೆಲ್ಲ ಮಾಡ್ತಾರಲ್ಲ, ಸೋಲಾರ್ ಫೆನ್ಸಿಂಗ್, ಆ ಥರ ಅದು ಎಷ್ಟೋ ಮೆಗಾವ್ಯಾಟ್, ಅದು ಶಾಕ್ ಹೊಡೆದ್ರೆ ಸತ್ತೇ ಹೋಗಬೇಕು. ಅದನ್ನೆಲ್ಲ ತುಂಡು ಮಾಡ್ತಾನೆ ಕೃಷ್ಣ ತನ್ನ ಸಾಮರ್ಥ್ಯದಿಂದ. ಸತ್ಯಭಾಮಿನ ಜೊತೆ ಕರ್ಕೊಂಡು ಹೋಗಿರ್ತಾನೆ. ಯಾಕೆಂದರೆ ಈ ಭೂದೇವಿಯಲ್ಲಿ ಭೂದೇವಿಯ ಸನ್ನಿಧಾನ ಇದೆ, ಲಕ್ಷ್ಮೀದೇವಿಯ ಸನ್ನಿಧಾನ. ಆ ಭೂದೇವಿಯಿಂದ ಹುಟ್ಟಿದವನೇ ನರಕಾಸುರ. ಮಗ ಅಪರಾಧ ಮಾಡಿದಾಗ ಅಮ್ಮನ ಕೈಲೂ ಕಿವಿ ಹಿಂಡಿಸಬೇಕು ಅಂತ ಸತ್ಯಭಾಮಿಯನ್ನು ಕರ್ಕೊಂಡು ಹೋಗಿದ್ದಾನೆ. ಸತ್ಯಭಾಮಿಗೆ ಡ್ರೈವಿಂಗ್ ಕಲಿಸಿದ್ದ, ಸತ್ಯಭಾಮಿಗೆ ಯುದ್ಧ ಮಾಡೋದು ಹೇಳಿಕೊಟ್ಟಿದ್ದ. ತನ್ನ ಹೆಂಡಂದಿರಿಗೆಲ್ಲ ಆ ಪಾಠಗಳನ್ನು, ಡ್ರೈವಿಂಗ್ ಮಾಡೋದು, ಯುದ್ಧ ಮಾಡೋದು. ನಮ್ಮ ಹೆಂಡಂದಿರಿಗೆ ಯುದ್ಧ ಮಾಡೋದೆಲ್ಲ ಹೇಳ್ಕೊಡುವ ಅಗತ್ಯ ಇಲ್ಲ, ಆಯಿತಾ? ಆ ಥರ ಅವನು ಎಲ್ಲ ರೀತಿಯಾದ ಪಾಠಗಳನ್ನು ಮಾಡಿದ್ದ. ಸುಭದ್ರೆಗೆ, ತಂಗಿಗೆ ರಥ ಓಡಿಸುವುದು ಹೇಳಿಕೊಟ್ಟಿದ್ದ ಕೃಷ್ಣ. ಸತ್ಯಭಾಮಿಗೆ ಅಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಒಂದು ಪರಿಘಾಯುಧವನ್ನು ತೆಗೆದುಕೊಂಡು ನರಕಾಸುರ ಕೃಷ್ಣನ ಮೇಲೆ ಎಸಿತಾನೆ. ಕೃಷ್ಣ ಮೂರ್ಛಿತರಂತೆ ನಟನೆ ಮಾಡ್ತಾನೆ. ಸತ್ಯಭಾಮಿ ಕಂಗಾಲಾಗ್ತಾಳೆ, ಕೃಷ್ಣ ಮೂರ್ಛಿತನಾಗ್ಬಿಟ್ನಲ್ಲ ಅಂತ ತಾನೇ ರಥ ಓಡಿಸಿಕೊಂಡು ಯುದ್ಧ ಮಾಡ್ತಾಳೆ. ಕೃಷ್ಣ ಓರೆಗಣ್ಣಲ್ಲಿ ನೋಡ್ತಾನೆ, ಪರವಾಗಿಲ್ಲ, ಚೆನ್ನಾಗಿ ಯುದ್ಧ ಮಾಡ್ತಿದ್ದಾಳೆ. ಹೊಡಿತಾಳೆ, ನರಕಾಸುರ ಮೂರ್ಛಿತನಾಗಿ ಬೀಳೋ ಹಾಗೆ ಹೊಡಿತಾಳೆ. ಕೃಷ್ಣ ಹೇಳ್ತಾನೆ, ಇಂಥ ತಾಕತ್ತಿನಲ್ಲಿದೆ ಗೊತ್ತಿಲ್ಲ. ಅದಕ್ಕೆ ಲಕ್ಷ್ಮೀದೇವಿಗೆ ಕೆಲವೊಮ್ಮೆ ಪುಲ್ಲಿಂಗದಿಂದ ಕರೆಯುವ ಪದ್ಧತಿಗಳಿದೆ ಸಂಸ್ಕೃತದಲ್ಲಿ. ಯಾಕೆಂದರೆ ಪುಮ್ಮಚ್ಛಕ್ತಿಮತೀಯತಃ ಅಂತ, ಪುರುಷರಷ್ಟು ಬಲ ಲಕ್ಷ್ಮೀದೇವಿಗಿದೆಯಂತೆ. ಅಂತಹ ಸಾಮರ್ಥ್ಯ ಅವಳಲ್ಲಿ ಇದೆ. ಈ ರೀತಿಯಾಗಿ ಒಂದು ಹೆಣ್ಣು ಅಂದರೆ ಅದು ಕೇವಲ ಮನೆಗೆ ಸೀಮಿತವಾದ ಪದಾರ್ಥ ಅಲ್ಲ, ಅನಿವಾರ್ಯತೆ ಆದಾಗ ಜಗತ್ತಿನ ಕರ್ತವ್ಯಗಳಿಗೂ ಅವರು ಬರಬೇಕು ಅನ್ನುವ ಪಾಠ ಕೃಷ್ಣನ ಕಥೆಗಳಲ್ಲಿ ತುಂಬ ಕಾಣುತ್ತೆ. ಅದು ಆ ಪ್ರಸಂಗದಲ್ಲಿ ಪುನಃ ಕೃಷ್ಣನೇ ಯುದ್ಧ ಮಾಡಿ ನರಕಾಸುರನನ್ನು ಚಕ್ರದಿಂದ ಹೊಡೆದು ಸಂಹಾರ ಮಾಡ್ತಾನೆ. ಅವನಿಗೊಬ್ಬ ಒಳ್ಳೆ ಮಗ ನರಕಾಸುರನಿಗೆ, ಭಗದತ್ತ ಅಂತ, ಅವನು ಕುಬೇರ. ಅವನು ಯಾಕೆ ಅಲ್ಲಿ ಹುಟ್ಟಿದಾನೆ ಅಂದರೆ, ನರಕಾಸುರ ಎಲ್ಲ ಸಂಪತ್ತನ್ನು ತಾನು ಹೊತ್ತು ತಂದಿಟ್ಟುಕೊಂಡಿದ್ದಂತೆ. ಮಣಿಮಯ ಪರ್ವತಗಳು, ಪಾರಿಜಾತ ವೃಕ್ಷ, ವರುಣನ ಒಳ್ಳೆಯ ಶ್ವೇತಛತ್ರ, ಅದಿತಿಯ ಕರ್ಣಕುಂಡಲ, ಜಗತ್ತಿನ 14 ಲೋಕದ ಅನರ್ಘ್ಯ ಪದಾರ್ಥಗಳೆಲ್ಲ ಅವನ ಮನೆಯಲ್ಲಿ ಕಳ್ಳತನದಲ್ಲಿ ಬಂದು ಸಿಕ್ಕಾಕೊಂಡಿದೆ.
ಅದರ ಜೊತೆಗೆ ಕುಬೇರನಿಗೆ ಒಂದು ಸುಪ್ರತೀಕ ಅನ್ನುವ ಆನೆ, 4 ದಂತದ ಆನೆ, ತುಂಬ ಚೆನ್ನಾಗಿತ್ತಂತೆ. ಆನೆ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅದನ್ನು ನರಕಾಸುರ ಕದ್ದು ಬಿಟ್ಟ. ಯುದ್ಧ ಮಾಡಿ ಅದನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ ಅಂದ್ಬಿಟ್ಟು ನರಕಾಸುರನಿಗೆ ಮಗನಾಗಿ ಹುಟ್ಟಿದ್ದಂತೆ ಆನೆ ಪ್ರೀತಿಯಿಂದ. ನೋಡಿ ಕೆಲವೊಮ್ಮೆ ಎಷ್ಟು ಪ್ರೀತಿ ಇರುತ್ತೆ. ಹಾಗಾಗಿ ಕುಬೇರ ಇವನು ಮನೆಯಲ್ಲಿ ಮಗನಾಗಿ ಹುಟ್ಟಿದ್ದ. ಕೃಷ್ಣನಿಗೆ ಸಂತೋಷ ಆಯಿತು. ನರಕಾಸುರನ ರಾಜಧಾನಿ ಆಳ್ಲಿಕ್ಕೊಬ್ರು ರಾಜ ಬೇಕಾಗಿತ್ತು. ಕುಬೇರನ ಮಗನಾದ ಭಗದತ್ತನನ್ನೇ, ಅಂದರೆ ನರಕಾಸುರನ ಮಗನಾದ ಭಗದತ್ತನನ್ನೇ ಕುಬೇರ ಅವನನ್ನು ರಾಜ್ಯದ ಅಧಿಕಾರಿಯನ್ನಾಗಿ ಮಾಡಿದ. ಒಟ್ಟಿನಲ್ಲಿ ಕೃಷ್ಣ ಎಲ್ಲೆಲ್ಲಿ ಕಂಸನನ್ನು ಸಂಹಾರ ಮಾಡಿ ಉಗ್ರಸೇನನಿಗೆ ಕೊಟ್ಟ. ಪ್ರಾಗ್ಜ್ಯೋತಿಷ ನಗರದಲ್ಲಿ ನರಕಾಸುರನ ಸಂಹಾರ ಮಾಡಿ ಆ ರಾಜ್ಯವನ್ನು ಭಗದತ್ತನಿಗೆ ಕೊಟ್ಟ. ತಾನು ಸ್ವಾರ್ಥಿ ಅಲ್ಲ, ನಾನು ಸೇವಕ ಅನ್ನುವುದನ್ನು ಕೃಷ್ಣ ಕೊನೆಯ ತನಕ ತೋರಿಸಿಕೊಂಡ. ಆಮೇಲೆ 16,000 ಜನದ ಹೆಣ್ಣು ಮಕ್ಕಳನ್ನೆಲ್ಲ ಬಂಧನದಿಂದ ಬಿಡುಗಡೆ ಮಾಡಿದರೆ ಅವರು ಹೇಳ್ತಾರೆ, ನಾವು ಯಾವುದೇ ದೋಷ ಇಲ್ಲ ನಮ್ಮ ದೇಹದಲ್ಲಿ. ಆದರೆ ನೋಡೋರೆಲ್ಲ ಏನು ಹೇಳ್ತಾರೆ, ನರಕಾಸುರ ಉಪಯೋಗಿಸಿಕೊಂಡ ಪದಾರ್ಥಗಳು ಅಂತ ನಮ್ಮನ್ನು ಗೇಲಿ ಮಾಡ್ತಾರೆ. ಕೃಷ್ಣ, ನಮಗೆ ನೀನೇ ಬದುಕನ್ನು ಕೊಡು ಅಂತ ಕೇಳಿದರೆ ಆ 16,000 ಹೆಣ್ಮಕ್ಕಳಿಗೆಲ್ಲ ದೊಡ್ಡ ದೊಡ್ಡ ಅರಮನೆ, ಮುತ್ತು ರತ್ನಗಳ ಉಪ್ಪರಿಗೆ ಅಷ್ಟು ಕಳತನ ಮಾಡಿದ ಪದಾರ್ಥ ಇತ್ತು. ಅದನ್ನೆಲ್ಲ ಈ ದೀನದಲಿತರಿಗೆ ಉಪಕಾರ ಮಾಡುವ ಹಾಗೆ ಇವರಿಗೆಲ್ಲ ಅರಮನೆ ಕಟ್ಟಿಸಿಕೊಟ್ಟು, ಅವರಿಗೆಲ್ಲ ತಾನೇ ಪತಿಯಾಗಿ ನಿಂತು, ಅವ್ರಿಗೆ ಕೇಳಿದಷ್ಟು ಮಕ್ಕಳು ಕೊಟ್ಟು, ಸಂಪತ್ತು ಕೊಟ್ಟು ಎಲ್ಲ ಮಾಡಿದ ದೇವರು. ಇಷ್ಟೆಲ್ಲ ಮಾಡಿದ ಮೇಲೆ ಆ ಹೆಣ್ಮಕ್ಳಿಗೆ ಒಂದು ಸೊಕ್ಕು ಬಂತಂತೆ. ನೋಡಿ, ಎಲ್ಲ ಒಂದು ಹಂತ ಆದಮೇಲೆ ಒಂದು ಎಲ್ಲೋ ತಲೆ ಕೆಡುತ್ತೆ ಅಂತ ಎಲ್ಲರ ಕಥೆಗಳಲ್ಲೂ ಇದಿದೆ. ಅವರು ಒಂದು ಕ್ಷಣ ಯೋಚನೆ ಮಾಡ್ತಾರೆ, ಕೃಷ್ಣನಿಗೆ ಇಲ್ಲಿಯ ತನಕ ನಿನ್ನಿಂದ ಸುಖ ಅಂತ ಹೇಳ್ತಾ ಇದ್ರು, ಈಗ ಸ್ವಲ್ಪ ಉಲ್ಟ, ನನ್ನಿಂದ ನಿನಗೆ ಸುಖ ಅಂತ ಹೇಳಲಿಕ್ಕೆ ಆರಂಭ ಮಾಡಿದರು. ದೇವರು ಅಂತಹ ಪ್ರಸಂಗದಲ್ಲಿ ಗೋಪಿಕಾಸ್ತ್ರೀಯರು ಹಾಗೆ ನಡೆದುಕೊಂಡಿದ್ದಾರೆ, ಇವರೂ ನಡೆದುಕೊಂಡಿದ್ದಾರೆ. ಇವರು ಹಾಗೆ ತಿಳಿದುಕೊಂಡ ಪಾಪದಿಂದ ಕೃಷ್ಣ ಪರಂಧಾಮಕ್ಕೆ ತೆರಳಿದ ಮೇಲೆ ಕೃಷ್ಣನ ಈ 16,000 ಪತ್ನಿಯರನ್ನ ಮ್ಲೇಂಛರು ಅಪಹಾರ ಮಾಡ್ತಾರೆ. ಇವರಿಗೆ ಯಾಕೆ ಇಂಥ ಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಆಚಾರ್ಯರು ಇಂಥ ಉತ್ತರವನ್ನು ಕೊಡುತ್ತಾರೆ. ದೇವರಿಗೆ ಪಾಂಚಭೌತಿಕ ದೇಹದಿಂದ ಸುಖ ಇದೆ ಅಂತ ಚಿಂತನೆ ಮಾಡಿದ ಹೆಣ್ಮಕ್ಕಳಿಗೆ ಮ್ಲೇಂಛರ ಸ್ಪರ್ಶ ಆಯಿತು. ಪರಪುರುಷರು, ಅದರಲ್ಲೂ ತುಂಬ ಪಾಪಿಷ್ಠರು, ದನ ತಿನ್ನೋರು, ದೇಹ ಮುಟ್ಟುವಂಥ ಸ್ಥಿತಿ ಅವರಿಗೆ ಬಂತು. ಆದ್ದರಿಂದ ದೇವರ ಬಗ್ಗೆ ಅಪಚಾರದ ಮಾತುಗಳನ್ನು ಆಡಬಾರದು ಅನ್ನಲಿಕ್ಕೆ ಅದು ಸಾಕ್ಷಿಯಾಗಿದೆ ಅಂತ ಕಥೆ. ಅಂತೂ ಪರಮಾತ್ಮ ನರಕಾಸುರನ ಸಂಹಾರ ಮಾಡಿದ್ದಕ್ಕೆ ಪ್ರತೀಕವಾಗಿ ಇವತ್ತು ವೈಭವದ ದೀಪಾವಳಿ ಹಬ್ಬಗಳನ್ನೆಲ್ಲ ಆಚರಣೆ ಮಾಡ್ತೇವೆ. ಹೀಗೆ ಅನೇಕ ಕಥೆಗಳನ್ನು ಹೇಳ್ತಾ ಆ ಭೃಗು ಋಷಿಗಳು ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ ಕಥೆಯನ್ನು ಹೇಳ್ತಾರೆ. ಒಬ್ಬ ಕೃಕಲಾಸ ಅಂತ ಮೃಗಚಕ್ರವರ್ತಿ ದಾನ ಮಾಡಬೇಕಾದ್ರೆ ಸ್ವಲ್ಪ ಅವ್ಯವಸ್ಥೆಯಾಗಿ ಕೊಟ್ಟ ದಾನವನ್ನೇ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದ ಅಂತ ಅವನು ಹೆಂಟೆಗೊದ್ದ ಆಗಿ ಹುಟ್ಟುತ್ತಾನೆ, ಒಂದು ಓತಿ ಕಾಟ ಆಗಿ ಹುಟ್ಟುತ್ತಾನೆ. ಕೃಷ್ಣ ರಥದಲ್ಲಿ ಹೋಗ್ತಾ ಓತಿ ಕಾಟವನ್ನು ಮುಟ್ಟಿ ಅದರ ಚಾಪವನ್ನು ಬಿಡುಗಡೆ ಮಾಡ್ತಾನೆ. ರಾಜ ಕೇಳ್ತಾನೆ, ಎಲ್ಲರೂ ನೋಡಿದವರು ಪಕ್ಕದವರು ಕೇಳ್ತಾರೆ, ಏನಿದು ಅದ್ಭುತ, ಹೆಂಟೆ ಓತಿ ಕಾಟ ಹೋಗಿ ಅದೊಂದು ರಾಜನ ಆಯ್ತಲ್ಲ ಅಂದರೆ ಆ ಮೃಗಚಕ್ರವರ್ತಿ ಹೇಳ್ತಾನೆ, ನಾನು ದತ್ತಾಪಹಾರ ದೋಷ, ಒಂದು ಹಸು ನನ್ನ ಕೊಟ್ಟಿಗೆಗೆ ಬಂದದ್ದು, ದಾನ ಮಾಡಿದ ಹಸುವನ್ನೇ ಮತ್ತೆ ದಾನ ಮಾಡಿದೆ, ಆದ್ರಿಂದ ಇಂಥ ಪಾಪಕ್ಕೆ ನಾನು ತುತ್ತಾಗಿದ್ದೇನೆ. ಎಲ್ಲ ಪುಣ್ಯ ಪುರುಷನಾಗಿದ್ರೂ ಕೂಡ ಇದೊಂದು ದೋಷ ನನ್ನಲ್ಲಿದೆ ಅಂತ ತಾನು ಹೇಳಿಕೊಂಡ. ಕೃಷ್ಣ ಆ ದೋಷವನ್ನು ಪರಿಹಾರ ಮಾಡಿ ಅವನಿಗೆ ಸದ್ಗತಿಯನ್ನು ನೀಡಿದ. ಶ್ರುತದೇವ, ಬಹುಲಾಶ್ವ ಅಂತ ಇಬ್ಬರು ಭಕ್ತರು, ಅವರನ್ನ ಕೃಷ್ಣ ಅನುಗ್ರಹ ಮಾಡಿದ ಅನ್ನುವ ಕಥೆಗಳಿದೆ. ಕೊನೆಗೆ ಒಬ್ಬ ಬ್ರಾಹ್ಮಣ ಕೃಷ್ಣ ಏಕಾಹ ಅಶ್ವಮೇಧ ಯಾಗ ಮಾಡಬೇಕು ಅಂತ 3.5 ವರ್ಷ ಮಾಡುವ ಯಾಗವನ್ನು ಒಂದೇ ದಿನದಲ್ಲಿ ಮುಗಿಸಬೇಕು ಅಂತ ತಯಾರಾಗಿ ಕುಳಿತ. ಅವಾಗ ಒಬ್ಬ ಬ್ರಾಹ್ಮಣ, ಇನ್ನೇನು 1 ಗಂಟೆಯಲ್ಲಿ ಯಜ್ಞ ಮುಗಿಬೇಕು, ಕೃಷ್ಣ ದ್ವಾರಪಾಲಕನನ್ನಾಗಿ ಅರ್ಜುನನನ್ನು ನಿಲ್ಲಿಸಿದ್ದಾನೆ, ನಾನೊಂದು ಯಾಗ ಮಾಡ್ತೀನಿ, ನೀನು ಸಪೋರ್ಟ್ ಮಾಡು, ಇಲ್ಲಿ ತನಕ ನಿನಗೆ ಮಾಡಿದ್ದೇನೆ, ನನ್ನ ಸತ್ಕರ್ಮಕ್ಕೆ ನೀನು ಸಹಕಾರಿಯಾಗಿ ನಿಲ್ಲು. ಅರ್ಜುನ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಾನಿದ್ದೇನೆ, 3 ಲೋಕದ ಗಂಡುಗಲಿ ಇದ್ದೇನೆ, ಹೆದರಬೇಡ. ಒಬ್ಬ ಬ್ರಾಹ್ಮಣ ಹೇಳ್ತಾನೆ, ನನ್ನ ಮನೆಯಲ್ಲಿ ಹುಟ್ಟಿದ ಮಗು ಎಲ್ಲ ಕಣ್ಮರೆ ಆಗ್ತಾ ಇದೆ, ಯಾವ ಭೂತ ಪಿಶಾಚಿಗಳು ಬಂದು ಅಪಹಾರ ಮಾಡ್ತಾ ಇದೋ ಗೊತ್ತಿಲ್ಲ, ಕೃಷ್ಣನ ಹತ್ರ ರಕ್ಷೆ ಕೇಳಲಿಕ್ಕೆ ಬಂದಿದ್ದೀನಿ. ಅರ್ಜುನ ಹೇಳ್ತಾನೆ, ನನ್ನಂತಹ ಸರ್ವಶಕ್ತನಿದ್ದಾಗ ಕೃಷ್ಣನ ಹತ್ರ ಯಾಕೆ ಡಿಸ್ಟರ್ಬ್ ಮಾಡ್ತೀಯ, ಅವನು ಯಾಗ ಮಾಡ್ತಿದ್ದಾನೆ, ಯಜ್ಞ ಮಧ್ಯದಲ್ಲಿ ನಿಂತು ಹೋದರೆ ಅದಕ್ಕೆ ಮತ್ತೆ ಪ್ರಾಯಶ್ಚಿತ್ತ ವ್ರತ ಎಲ್ಲ ಮಾಡಬೇಕಾಗುತ್ತೆ ಅಂತ ಅವನಿಗೆ ಯಾವ ಕರ್ಮಗಳ ಲೇಪ ಇಲ್ಲದೆ ಇರುವ ಪರಮಾತ್ಮನಿಗೆ ಕರ್ಮದ ಲೇಪ ಹೇಳಿ ತನ್ನ ಅಹಂಕಾರ ಪ್ರದರ್ಶನ ಮಾಡ್ತಾನೆ. ಬ್ರಾಹ್ಮಣ ಜ್ಞಾನಿ, ಅವನು ಹೇಳ್ತಾನೆ, ಕೃಷ್ಣನಿಗೆ ಆಗದೇ ಇರುವ ಕೆಲಸ ಜಗತ್ತಿನಲ್ಲಿ ಯಾರಿಗೂ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ, ಕೃಷ್ಣ ಸಮರ್ಥ ಅಂತ ತಿಳ್ಕೊಂಡಿದ್ದೇನೆ, ನಿನ್ನ ಕೈಲಿ ಆಗಲ್ಲ. ಸಿಟ್ಟು ಬರುತ್ತೆ ಅರ್ಜುನನಿಗೆ, ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೆ, ಇದೇ ಅಹಂಕಾರ, ಎಲ್ಲೋ ತಪ್ಪುತ್ತಾರೆ ಅಂತ. ಅರ್ಜುನನಿಗೆ ಗರ್ವ ಬರುತ್ತೆ. ಬ್ರಾಹ್ಮಣ ಹೇಳ್ತಾನೆ, ನನ್ನ ಮಗುವನ್ನು ಮತ್ತೆ ಮತ್ತೆ ಹಡಿಲಿಕ್ಕೆ ಅವಳಿಗೆ ಸಾಮರ್ಥ್ಯ ಇಲ್ಲ, ಈಗಾಗಲೇ 7-8 ಮಕ್ಕಳನ್ನು ಹಡೆದಿದ್ದಾಳೆ, ಈ ಮಗುವು ಸತ್ತೋದ್ರೆ ಇನ್ನೊಂದು ಮಗುವನ್ನು ಹಡಿತಾಳೋ ಇಲ್ಲೋ ಗೊತ್ತಿಲ್ಲ, ಆ ಮಗು ಮೃತವಾದರೆ ನಾನು ಸುಮ್ಮನೆ ಇರೋದಿಲ್ಲ. ಅರ್ಜುನನೇ ಹೇಳ್ತಾನೆ, ನೀನು ಯಾಕೆ ಚಿಂತೆ ಮಾಡ್ತೀಯ, ಆ ಮಗು ಸತ್ತೋದ್ರೆ ನಾನು ಬೆಂಕಿಗೆ ಹಾರ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ. ಆ ಬ್ರಾಹ್ಮಣ ಬೆಂಕಿ ಹಾಕಿ ಆಮೇಲೆ ರಕ್ಷಣೆ ಮಾಡು ಅಂತ ಹೇಳ್ತಾನೆ.
ಅಲ್ಲಿ ನೋಡ್ತಾರೆ, ಎಲ್ಲ ಸೂತಿಕಾಗೃಹವನ್ನು ರಕ್ಷಣೆ ಮಾಡಿ ಬಹಳ ವ್ಯವಸ್ಥಿತವಾಗಿ ಅವನ ಜೊತೆಗಿರುವವರೆಲ್ಲ ಬಾಣ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಮಗು ಹುಟ್ಟುವ ಶಬ್ದ ಕೇಳುತ್ತೆ, ಧ್ವನಿ ಕೇಳುತ್ತೆ. ಬ್ರಾಹ್ಮಣನ ಒಳಗಡೆ ತಳ್ತಾನೆ, ಹೋಗು ಆ ಮಗು ಎಲ್ಲಿದೆ ನೋಡು ಅಂತ. ಮಗು ಕಣ್ಮರೆ ಆಗಿದೆ. ಏನೆಲ್ಲ ಗಾಳಿಯೂ ನುಸುಳದಂತೆ ಸೂತಿಕಾಗೃಹ ನಿರ್ಮಾಣ ಮಾಡಿದ್ರು, ಮಗು ಹೇಗೆ ಕಣ್ಮರೆ ಆಯಿತು? ಬ್ರಾಹ್ಮಣ ಹೇಳ್ತಾನೆ, ಇನ್ನು ಬೆಂಕಿಗೆ ಹಾರೋದಷ್ಟೇ ಕೆಲಸ ನಿಂದು. ಅಷ್ಟರಲ್ಲಿ ವಾರ್ತೆ ಕೃಷ್ಣನಿಗೆ ತಲುಪುತ್ತೆ, ಅರ್ಜುನ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಕೃಷ್ಣ ರಥ ಏರಿಕೊಂಡು ಬಂದು ಅರ್ಜುನ ಮತ್ತೆ ಬ್ರಾಹ್ಮಣನಿಗೆ ಹೇಳ್ತಾನೆ, ನನ್ನ ರಥದಲ್ಲಿ ಕೂತ್ಕೊಳ್ಳಿ. ಸಮುದ್ರದ ಕಡೆ ರಥ ಓಡಿಸ್ತಾನೆ. ಸಮುದ್ರದ ಒಳಗಡೆ ರಥ ಹೋಗುತ್ತೆ. ವರುಣದೇವ ಬರ್ತಾನೆ, ಏನು ಮಾಡಬೇಕು ದೇವರೇ ನಿನಗೆ ಸೇವೆ? ನಾನು ಈಗ ಹೋದವನು ಇನ್ನೊಂದು 50 ನಿಮಿಷದಲ್ಲಿ ವಾಪಸ್ ಬರ್ತೀನಿ. ಬರೋ ತನಕ ಒಂದು ನೀರಿನ ಗೋಡೆ ಆಚೆ ನಿಂತ್ಕೊಳ್ಬೇಕು, ಇನ್ನೊಂದು ನೀರಿನ ಗೋಡೆ ಆಚೆ ನಿಂತ್ಕೊಳ್ಬೇಕು, ಮಧ್ಯದಲ್ಲಿ ರಾಜಪಥ ಆಗಬೇಕು, ನಂಗೆ ದಾರಿ ಬಿಡು ಇದನ್ನ ಅಂತ ನಾನು ಅವಾಗಲೇ ಪಂಚಮಸ್ಕಂದದ ವಿಚಾರವನ್ನು ಹೇಳಬೇಕಾದ್ರೆ ಹೇಳಿದೆ. ಸಮುದ್ರದ ಒಳಗಡೆ ಲೋಕದಿಂದ ಲೋಕಕ್ಕೆ ಹೋಗುವ ದಾರಿಗಳಿದೆ, ಅದಕ್ಕೆ ಸಾಕ್ಷಿ ನೀರು ಗೋಡೆಗಳ ಹಾಗೆ ನಿಂತ್ಕೊಳ್ಳುತ್ತೆ. ಎಷ್ಟೋ ಯೋಜನ, ಸಾವಿರಾರು ಕಿಲೋಮೀಟರ್ ಎತ್ತರದ ನೀರಿನ ಗೋಡೆಗಳು, ಅದರ ಮಧ್ಯ ಬಂಗಾರದ ದಾರಿ, ಮುತ್ತುರತ್ನಗಳ ದಾರಿ. ಸಮುದ್ರದ ತಳಭಾಗದಲ್ಲಿ ಮುತ್ತುರತ್ನಗಳಿದೆ, ಅದರ ದಾರಿ. ಅದರಲ್ಲಿ ರಥವನ್ನು ವೇಗವಾಗಿ ಓಡಿಸ್ಕೊಂಡು ಹೋಗ್ತಾನೆ. ಅರ್ಜುನನಿಗೆ ನಂಬಲಿಕ್ಕೆ ಆಗಲ್ಲ, ಹೀಗೂ ಇದೆಯಾ, ಈ ಪ್ರಪಂಚಗಳಿದೆಯಾ, ಇದರ ಒಳಗಡೆ ಹೀಗೆ ಪ್ರವೇಶ ಮಾಡಲಿಕ್ಕಾಗುತ್ತಾ? ಬಹಳ ಆಶ್ಚರ್ಯಗಳನ್ನು ಪಡ್ತಾನೆ. ಬೆಳಕಿನ ಪರ್ವತ, ಕತ್ತಲೆಯ ಪರ್ವತಗಳು, ಬೆಳಕಿನ ಪರ್ವತಗಳನ್ನೆಲ್ಲ ದಾಟಿ ಲೋಕಾಲೋಕ ಪರ್ವತಗಳನ್ನು ದಾಟಿ ಹೋಗ್ತಾನೆ. ತುಂಬ ಕತ್ತಲು ಬರುತ್ತೆ, ಕೆಸರಿನ ಹಾಗೆ ಅಂಟುಕೊಳ್ಳುತ್ತೆ ರಥಕ್ಕೆ. ಅದು ದೊಡ್ಡ ಬೆಟ್ಟದ ಹಾಗೆ ಇದೆ ಕತ್ತಲು. ಪರಮಾತ್ಮ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡ್ತಾನೆ, ದೊಡ್ಡ ಸುರಂಗ ಮಾರ್ಗ ಆಗುತ್ತೆ, ಅದರ ಒಳಗಡೆ ಹೋಗ್ತಾನೆ. ಒಟ್ಟು 12 ನಿಮಿಷದಲ್ಲಿ 24,97,00,000 ಯೋಜನ ಪ್ರಯಾಣ ಮಾಡಿದ್ದ ಕೃಷ್ಣ 12 ನಿಮಿಷದಲ್ಲಿ ರಥದಲ್ಲಿ. ಜೊತೆಗೆ ಬ್ರಾಹ್ಮಣ ಇದ್ದಾನೆ, ಅರ್ಜುನ ಇದ್ದಾನೆ. 12 ನಿಮಿಷ ಯಾಕೆ ಅನ್ನೋದಕ್ಕೆ ಆಚಾರ್ಯ ವಿವರಣೆ ಕೊಡ್ತಾರೆ. ಮಧ್ಯೆ ಮಧ್ಯೆ ಈ ಅರ್ಜುನ ಈ ಮಕ್ಕಳನ್ನ ಪಿಕ್ಚರಿಗೆ ಕರ್ಕೊಂಡೋದಾಗ ಅಮ್ಮ ಮುಂದೇನಾಗುತ್ತೆ ಅಂತ ಕೇಳ್ತಾ ಇರುತ್ತೋ, ನೋಡ್ಲಿಕ್ಕೆ ಬಿಡಲ್ಲ ಪಿಕ್ಚರ್. ಹಾಗೆ ಅರ್ಜುನ ಮಧ್ಯೆ ಮಧ್ಯೆ ಕಾಟ ಕೊಡ್ತಾ ಇದ್ದ, ಕೃಷ್ಣ ಇದೇನೋ ಅದೇನೋ. ಆ ವೀಕ್ಷಕ ವಿವರಣೆ ಕೊಡ್ಲಿಕ್ಕೆ 12 ನಿಮಿಷ ಬೇಕಾಯಿತು ಅಂತ ಆಚಾರ್ಯ ವಿವರಣೆ ಕೊಟ್ಟಿದ್ದಾರೆ. ಅನಂತಾಸನಕ್ಕೆ ಹೋಗಿ 48 ನಿಮಿಷ ತನ್ನ ಮೂಲ ರೂಪದ ಜೊತೆಗೆ ಸೇರಿಕೊಳ್ತಾನೆ. ಮತ್ತೆ ಆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ಅದೇ ದಾರಿಯಲ್ಲಿ ಬರ್ತಾನೆ. ಗೋಡೆ ಥರ ಹಾಗೆ ಇರುತ್ತೆ ನೀರು. ಕರ್ಕೊಂಡು ಬಂದು ಆ ಮಕ್ಕಳನ್ನೆಲ್ಲ ಕೊಟ್ಟು ಯಜ್ಞವನ್ನು ಪೂರ್ಣ ಮಾಡ್ತಾನೆ. ಯಜ್ಞ ಎಲ್ಲ ಮುಗಿದ ಮೇಲೆ ಅರ್ಜುನ ಕಂಗಾಲಾಗಿ ಆ ಲೋಕ ಯಾವುದು, ಈ ಲೋಕ ಯಾವುದು, ಭೂಗೋಳ ಯಾವುದು, ಪಂಚಮಸ್ಕಂದದ ಸಮಗ್ರ ವಿವರಣೆಯನ್ನು ಅರ್ಜುನ ಕೃಷ್ಣನ ಬಾಯಲ್ಲಿ ಕೇಳುವುದನ್ನು ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ದಾಖಲು ಮಾಡಿದ್ದಾರೆ. ಅಂಥ ಅದ್ಭುತವಾದ ಕೃಷ್ಣನ ವ್ಯಾಪಾರ. ಬ್ರಾಹ್ಮಣ ಅರ್ಜುನನನ್ನು ಅಭಿನಂದಿಸ್ತಾನೆ. ಅರ್ಜುನ, ನೀನೇ ಮೊದಲು ಬಂದಿದ್ದು ಒಳ್ಳೇದಾಯ್ತು. ಅಷ್ಟೊತ್ತರೆಗೂ ಬೈತಾ ಇದ್ದಿ, ಈಗೇನು ಹೊಗಳ್ತಾ ಇದ್ದಿ? ಅಲ್ಲ, ಕೃಷ್ಣನೇ ಮೊದಲು ಬಂದಿದ್ರೆ ಒಂದೇ ಮಗು ಸಿಗ್ತಾ ಇತ್ತು, ನೀನು ಬಂದಿದ್ದಕ್ಕೆ ಎಲ್ಲ ಮಕ್ಕಳು ಸಿಕ್ಕಿದ್ರು. ಅದಕ್ಕೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ. ಕೃಷ್ಣ ತನ್ನ ಭಕ್ತನಿಗೆ ಬೆಲೆಯನ್ನೇ ತುಂಬಿದ ವಿನಃ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತರು ಅನ್ಯಾಯ ಮಾಡಿದ್ರು ಅದನ್ನು ಸಹಿಸುವಂಥ ಔದಾರಿ ನನ್ನಲ್ಲಿದೆ ಅಂತ. ಅದನ್ನೇ ಜಗನ್ನಾಥದಾಸರು ಹೇಳ್ತಾರೆ, ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ಈ ಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ. ಎಂತೆಂಥ ಅಪರಾಧಗಳನ್ನು ಮಾಡಿದ್ರು ದೇವರದನ್ನು ಪರಿಗಣಿಸಲಿಲ್ಲ. ಕೋಟಿ ಅಪರಾಧಗಳನ್ನು ಮನ್ನಿಸುವ ಕಾರುಣ್ಯ ದೇವರಲ್ಲಿ ಮಾತ್ರ ಇದೆ. ಆದ್ದರಿಂದ ದೇವರನ್ನು ನಂಬಿ ಮನುಷ್ಯರು ಸಣ್ಣ ಸಣ್ಣ ಅಪರಾಧಗಳು ಮಾಡಿರ್ತೇವೋ ಇಲ್ಲೋ ಸುಮ್ಮನೆ ನಮ್ಮ ಮೇಲೆ ಆಪಾದನೆಗಳನ್ನು ಹಾಕೋದು, ಚುಚ್ಚು ಮಾತುಗಳನ್ನು ಆಡೋದು. ಅದಕ್ಕೆ ಇಂಥ ಹುಚ್ಚು ಮಂದಿಯ ಸಹವಾಸ ಬಿಡಿ, ಅಚ್ಚುತನನ್ನು ಮೆಚ್ಚಿಸಿ ಅಂತ ಎಲ್ಲ ದಾಸರು ಕೊಂಡಾಡಿದ್ದು ಇದನ್ನೇ. ಜನಗಳ ಬಗ್ಗೆ ತಂಟೆಗೆ ಹೋಗಬೇಡಿ, ದೇವರ ತಂಟೆಗೆ ಹೋಗಿ. ಎಂಥ ಅಪರಾಧಗಳನ್ನು ಕ್ಷಮಿಸ್ತಾನೆ ದೇವರು. ಇಂಥ ಲೋಕೋತ್ತರವಾದ ಕಾರುಣ್ಯಗಳನ್ನು ತೋರಿಸಿದ ಕೃಷ್ಣ ಕೊನೆಗೆ ಒಂದು ದಶಮಸ್ಕಂದದ ಕೊನೆಗೆ ಹೇಳುವ ಒಂದು ಶಿಖರಪ್ರಾಯವಾದ ಮೌಲ್ಯವನ್ನು ತುಂಬುವ ಕಥೆ. ಕೃಷ್ಣನಿಗೊಬ್ಬ ಸ್ನೇಹಿತ ಇದ್ದ. ಸ್ನೇಹ ಭಾವಕ್ಕೆ ಎಂಥ ಬೆಲೆಯನ್ನು ತುಂಬಿದ ಕೃಷ್ಣ. ಸುಧಾಮ ಕಥೆ ಗೊತ್ತಿದೆ ನಿಮಗೆ. ಬಡಬ್ರಾಹ್ಮಣ. ಹೆಂಡತಿ ಹೇಳ್ತಾಳೆ, ಮಕ್ಕಳೆಲ್ಲ ಕಿತ್ತು ದಾರಿದ್ರ್ಯದಲ್ಲಿ ಒದ್ದಾಡ್ತಾ ಇದ್ದಾರೆ, ನಿಮ್ಮ ಸ್ನೇಹಿತ ಕೃಷ್ಣ ಏನಾದರೂ ಕೇಳಿಕೊಂಡು ಬನ್ನಿ, ಏನಾದರೂ ಪದಾರ್ಥ ಕೊಡು ಅಂತ ಕೇಳ್ತಾನೆ. ಮನೇಲಿ ಏನೂ ಇರಲ್ಲ. 2ನೇ ಬಾರಿ ಭಿಕ್ಷೆಗೆ ಹೋಗ್ತಾನೆ. 3 ಮುಷ್ಟಿ ಅವಲಕ್ಕಿ ಸಿಗುತ್ತೆ, ಹಿಡ್ಕೊಂಡು ಹೋಗ್ತಾನೆ. ಆ ದ್ವಾರಕೆಯಲ್ಲಿ ಹೋದಾಗ ಇವನು ಪರಿಚಯ ಯಾರಿಗೆ ಹೇಳಿಕೊಳ್ಳಿಕ್ಕೆ ಸಾಧ್ಯ? ಕೃಷ್ಣ ತಾನು ಒಳ್ಳೆಯ ಪಲ್ಲಂಗದಲ್ಲಿ ರುಕ್ಮಿಣಿ ಜೊತೆಗೆ ಕೂತಿರ್ತಾನೆ. ಮಹಾದ್ವಾರದಲ್ಲಿ ಆ ಕುಚೇಲ ಸಂಚಾರ ಮಾಡಿದ ದೃಶ್ಯ ಕಾಣುತ್ತೆ. ನನ್ನ ಸ್ನೇಹಿತ ಅಂತ ಸಂತೋಷದಿಂದ ಆ ಪಲ್ಲಂಗದಿಂದ ಹಾರಿಕೊಂಡು ಆ ಕುಚೇಲನನ್ನು ಆಲಿಂಗನ ಮಾಡಿ ತೆಗೆದುಕೊಂಡು ಬಂದು ಅದರಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಕೂಡಿಸ್ತಾನೆ. ಎಲ್ಲ ಬ್ರಹ್ಮಾದಿಗಳ ಆಶ್ಚರ್ಯ ಪಡ್ತಾರೆ.
ಇದೇನು ಒಬ್ಬ ಬಡ ಬ್ರಾಹ್ಮಣನ ಮೇಲೆ, ಅದಕ್ಕೆ ಬ್ರಹ್ಮಣ್ಯ ದೇವ ಅಂತ ದೇವರಿಗೆ ಹೆಸರು. ಒಬ್ಬ ಕುರುಚುಲಗಡ್ಡದ ಬಡ ಬ್ರಾಹ್ಮಣ, ನಡು ತಗ್ಗಿದ ಬಡ ಬ್ರಾಹ್ಮಣನ ಮೇಲೆ ಎಂಥ ಪ್ರೀತಿ ದೇವರಿಗೆ. ತನ್ನನ್ನೇ ಮರಿತಾನೆ, ತನ್ನನ್ನೇ ಕೊಡಲಿಕ್ಕೆ ತಯಾರಾಗಿದ್ದಾನೆ. ಆಲಿಂಗನ ಮಾಡಿದ ನೆಪದಲ್ಲಿ ಅವನನ್ನೇ ಅರ್ಪಣೆ ಮಾಡಿಕೊಂಡಿದ್ದಾನೆ ಕೃಷ್ಣ. ಕೃಷ್ಣ ಮಾತೇ ಆಡೋದಿಲ್ಲ, ಪಾದ ತೊಳಿತಾನೆ, ಎಣ್ಣೆ ಹಚ್ಚುತ್ತಾನೆ, ಅಭ್ಯಂಗ ಸ್ನಾನ ಮಾಡಿಸ್ತಾನೆ, ಊಟ ಮಾಡಿಸ್ತಾನೆ, ಸತ್ಯಭಾಮಿ ರುಕ್ಮಿಣಿಯರಿಂದ ಅವರಿಗೆ ಚಾಮರ ಹಾಕಿಸ್ತಾನೆ. ನಿದ್ದೆ ಬರಬೇಕು ಅನ್ಬೇಕಾದ್ರೆ ಅವ್ರನ್ನೆಲ್ಲ ಕಳಿಸಿಕೊಟ್ಟು ನಾನು ಇವತ್ತೆಲ್ಲ ಇವನ ಜೊತೆಗೆ ಕಾಲ ಕಳೀತೇನೆ ಅಂತ ತನ್ನ ಬಾಲ್ಯದ ಕಥೆಗಳನ್ನೆಲ್ಲ ನೆನಪು ಮಾಡಿಕೊಳ್ಳುತ್ತಾನೆ. ಅವನ ಸಂಸಾರದ ವ್ಯಥೆಗಳನ್ನು ಕೇಳುತ್ತಾನೆ, ಕೇಳಿಸಿಕೊಳ್ಳುತ್ತಾನೆ. ಎಷ್ಟು ಒಂದು ಸರಳತನ ಕೃಷ್ಣನದ್ದು. ಆ ಸಂದರ್ಭದಲ್ಲಿ ಮರುದಿನ ಬೆಳಿಗ್ಗೆ ಆದ ತಕ್ಷಣ ಕೃಷ್ಣ ಹೇಳ್ತಾನೆ, ತುಂಬ ದೂರದ ಊರಿಗೆ ಬಂದಿದೆ, ಎಷ್ಟು ದಿನ ಆಯಿತು ಹೆಂಡತಿ ಮಕ್ಕಳನ್ನು ಬಿಟ್ಟು, ನೀನು ಹೋಗಿ ಬಾ ಅಂತಾನೆ. ಪರೀಕ್ಷೆಯನ್ನು ಮಾಡ್ತಾನೆ ಕೃಷ್ಣ. ಹೋಗಿ ಬಾ ಅನ್ನಬೇಕಾದ್ರೆ ಹೇಳ್ತಾನೆ, ನಿನ್ನೆ ದಿನ ಕೊಟ್ಟಿರುವ ಪೀತಾಂಬರವನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗು, ನಿನ್ನ ಹೆಂಡತಿ ಮಕ್ಕಳಿಗೆ ಪರಿಚಯ ಆಗಲ್ಲ, ನಿನ್ನ ಬಟ್ಟೆ ಅಲ್ಲಿದೆ ಉಟ್ಕೊಂಡು ಹೋಗು ಅಂತಾನೆ. ಇವನು ಏನಾದರೂ ತೊಗೊಂಡು ಹೋಗೋಣ ಅಂತ ಬಂದವನು ಇರುವ ಬಟ್ಟೆಯನ್ನು ಕೃಷ್ಣ ಕಸಿದುಕೊಂಡು ಕಳಿಸ್ತಾನಲ್ಲ ಅನ್ನುವ ಭಾವನೆ ಬರುತ್ತಾನ್. ಪರೀಕ್ಷೆ, ಸಂಪತ್ತು ಕೊಟ್ಟು ಪರೀಕ್ಷೆ ಮಾಡ್ತಾನೆ, ದಾರಿದ್ರ್ಯ ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಆದರೆ ಆ ಕುಚೇಲ ಎಷ್ಟು ನಿರ್ಮಲ ಮನಸ್ಸಿನ ಬ್ರಾಹ್ಮಣ ಅಂದರೆ ದಾರಿಯಲ್ಲಿ ಹೋಗ್ತಾ ಯೋಚನೆ ಮಾಡ್ತಾನೆ. ಕ್ವಾಹಂ ದರಿದ್ರ ಪಾಪೀಯಾನ್ ಕ್ವಕೃಷ್ಣ ಶ್ರೀನಿಕೇತನ ಬ್ರಹ್ಮಬಂಧು ರೀತಿಸ್ಮಾಹಂ ಬಾಹುಭ್ಯಾಂ ಪರಿರಂಭಿತ. ಏನೂ ಬೆಲೆ ಇಲ್ಲದ, ಎಲ್ಲರ ತಿರಸ್ಕಾರಕ್ಕೆ ಅರ್ಹನಾದ, ಬಂದರೆ ಅಯ್ಯೋ ಅಂತ ದಾನ ಮಾಡುವ ವ್ಯಕ್ತಿಗಳಿದ್ದಾರೆ ನನಗೆ. ಅಂಥ ಒಂದು ಕುರುಚಲಗಡ್ಡದ ಈ ಬ್ರಾಹ್ಮಣನಿಗೆ ಕೃಷ್ಣ ಆಲಿಂಗನ ಮಾಡಿಕೊಂಡ, ಊಟ ಮಾಡಿದ, ಜೊತೆಗೆ ಮಲಗಿದ, ಉಪಚಾರ ಮಾಡಿದ. ಲಕ್ಷ್ಮಿಯನ್ನು ಆಲಿಂಗನ ಮಾಡುವ ಭುಜಗಳಿಂದ ನನ್ನನ್ನು ಆಲಿಂಗನ ಮಾಡಿದ್ನಲ್ಲ, ಇದಕ್ಕಿಂತ ನನ್ನ ಜೀವನದ ಭಾಗ್ಯ ಯಾವುದು? ಹೀಗೆ ಅದನೋಯಂ ಧನಂ ಪ್ರಾಪ್ಯ, ದರಿದ್ರನಾದ ಕುಚೇಲನಿಗೆ ಹಣ ಕೊಟ್ಟರೆ ಎಲ್ಲಿ ಅಹಂಕಾರ ಬರುತ್ತೆ ಅಂತ ಧನಮ್ಮೆ ಭೂರಿ ನಾದದಾತ್, ನಂಗೆ ದುಡ್ಡು ಕೊಡಲಿಲ್ಲ, ಎಂಥ ಅನುಗ್ರಹ ಮಾಡಿದ ದೇವರು. ಅವನ ಯೋಚನಾ ಲಹರಿಯೇ ಬೇರೆ. ಹಾಗೆ ಯೋಚನೆ ಮಾಡಿಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾನೆ. ಅವನ ಮನೆ ಬಂದಿದ್ದು ಗೊತ್ತಾಗಿಲ್ಲ. ಅವನ ಮನೆ ಬಂಗಾರದ ಅರಮನೆಯಾಗಿ ಹೋಗಿದೆ. ಅಪ್ಪ ಬರ್ತಾ ಇದ್ದಾನೆ ಅಂತ ಮಕ್ಕಳೆಲ್ಲ ಕರಿತಾ ಇದ್ದಾರೆ, ಅಪ್ಪ ಇಲ್ಲಿಗೆ ಬಾ. ಇದು ಯಾರ್ದೋ ಶ್ರೀಮಂತರ ಮನೆ ಅಂತ ನೋಡ್ಕೊಂಡು ಮುಂದಿನ ಕ್ರಾಸಿಗೆ ಹೋಗ್ತಾ ಇದ್ದಾನೆ ಅವನು. ಅಪ್ಪ ಇದು ನಿನ್ನ ಮನೆ. ತಿರುಗಿ ನೋಡ್ತಾನೆ, ಮನೆ ತುಂಬ ಮಕ್ಕಳು. ಈ ಪರಿಸರದಲ್ಲಿ ಇಷ್ಟು ಜನ ಮಕ್ಕಳು ಇರೋದು ನನಗೆ, ಅಶ್ವಿನಿ ಭರಣಿ ರೇವತಿ ತನಕ ಮಕ್ಕಳು. ಅವರನ್ನು ನೋಡ್ತಾನೆ. ಸರ್ವೇ ರುಗ್ಮ ಪರಿಚ್ಛದಾಹ, ಎಲ್ಲರ ಮೈ ತುಂಬ ಬಂಗಾರ ತುಂಬಿಕೊಂಡಿದೆ. ಒಳ್ಳೆ ಪೀತಾಂಬರಗಳನ್ನು ಧಾರಣೆ ಮಾಡಿದ್ದಾರೆ. ಲಂಗೋಟಿ ಹಾಕಿ ಬೆಳೆಸಿದ ಮಕ್ಕಳನ್ನ ಭಗವಂತ ಮೈ ತುಂಬ ಬಂಗಾರ ಹಾಕಿ ವೈಭವ ಕೊಟ್ಟಿದ್ದಾನೆ ಅಂದರೆ ಅವನ ಕಾರುಣ್ಯ ಅಂತಹದ್ದು. ಮನೆಗೆ ಹೋಗಿ ನೋಡ್ತಾನೆ, ಗೋಡೆಗಳೆಲ್ಲ ಬಂಗಾರ ಆಗಿ ಹೋಗಿದೆ. ಸರ್ವೇ ರುಗ್ಮ ಪರಿಚ್ಛದಾಹ, ಹೊದ್ಕೊಳ್ಳುವ ವಸ್ತ್ರ, ಮಂಚ ಎಲ್ಲ ಬಂಗಾರ. ಬ್ರಾಹ್ಮಣನಿಗೆ ಭಾರ ಮಾಡಬಾರದು ಅಂತ ಮನೆಯನ್ನೆಲ್ಲ ಬಂಗಾರ ಮಾಡಿದ ಸರ್ವೋತ್ತಮನಾದ ಭಗವಂತ. ಅವನ ಕಾರುಣ್ಯವನ್ನ ಮತ್ತೆ ಮತ್ತೆ ನೆನಿತಾನೆ. ಅವನಿಗೆ ಹೇಳ್ತಾನೆ ಕುಚೇಲ ತನ್ನ ಹೆಂಡತಿ ಮಕ್ಕಳಿಗೆ, ದೇವರ ಕಾರುಣ್ಯದಿಂದ ನಮ್ಮ ಬದುಕು ಸಾಗಬೇಕು, ಸ್ವಾರ್ಥದಿಂದ ಸಾಗಬಾರದು. ಇದಕ್ಕೆಲ್ಲ ನಾವು ಅಧಿಕಾರಿಗಳಲ್ಲ. ಹೀಗೆ ತ್ಯಾಗದಿಂದ ನಾವು ಬದುಕೋಣ ಅನ್ನುವ ಮಾತುಗಳನ್ನು ಆಡಿ ತುಂಬ ಒಳ್ಳೆಯ ಮಾರ್ಗದರ್ಶನದಿಂದ ಕೊನೆಯ ತನಕ ವೇದಜ್ಞನಾದ ಒಬ್ಬ ಬಡ ಬ್ರಾಹ್ಮಣನಾಗಿರಲಿಕ್ಕೆ ಬಯಸ್ತಾನೆ. ಆದರೆ ಇವನ ದಾರಿದ್ರ್ಯ ದೇವರಿಗೆ ಇಷ್ಟ ಆಗೋಲ್ಲ. ಅವನನ್ನು ಶ್ರೀಮಂತಿಕೆಯಿಂದ ದೇವರು ಬೆಳೆಸ್ತಾನೆ. ಇದು ದೇವರು ಭಕ್ತರಲ್ಲಿ ಎಷ್ಟು ಕಾರುಣ್ಯವನ್ನು ತೋರಿಸ್ತಾನೆ, ತನ್ನ ಸ್ನೇಹ ಭಾವಕ್ಕೆ ಅಂತ ಬೆಲೆಯನ್ನು ತುಂಬುತ್ತಾನೆ ಅನ್ನಲಿಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತಹ ಇಂಥ ಮಂಗಳವಾದ ಕಥೆಗಳು. ಇದು ಬಹುತೇಕ ಶುಕಾಚಾರ್ಯರಿಗೆ ಅವರ ಹೃದಯವೇ ಒದ್ದೆಯಾಗಿದೆ. ದೇವರಿಗೆ ಒಂದು ಕೃಷ್ಣಾರ್ಪಣ, ಕೃಷ್ಣನ ಕಥೆಯನ್ನು ಸಮರ್ಪಣೆ ಹೇಗೆ ಮಾಡಬೇಕು, ಹೃದಯ ಒದ್ದೆ ಆಗುವ ಕಥೆಯನ್ನು ಹೇಳಬೇಕು ಅಂತ ಈ ಕಥೆಯನ್ನು ಬಹುತೇಕ ದಶಮಸ್ಕಂದದ ಕೊನೆಗೆ ಶುಕಾಚಾರ್ಯರು ಹೇಳಿದ್ದಾರೆ. ಮುಂದೆ ಬರುವಂತಹ ಕಥೆ ಜಾಯಂತೆಯ ಉಪಾಖ್ಯಾನ. ಅಂದರೆ ಕೃಷ್ಣ ಇನ್ನು ಪರಂಧಾಮಕ್ಕೆ ತೆರಳುವ ಮುನ್ನ ತನ್ನ ತಾತ್ವಿಕ ಸಂದೇಶಗಳನ್ನೆಲ್ಲ ತನ್ನ ಭಕ್ತರಿಗೆ ನೀಡಿ ಹೋಗಬೇಕು ಅಂತ ಈ ಋಷಭನ 9 ಜನ ಮಕ್ಕಳು ಜಾಯಂತೆಯರ ಉಪಾಖ್ಯಾನದಲ್ಲಿ ಅದು ಏನು ಚಿಂತನೆಗಳಿದ್ದಾವೆ ಅದನ್ನೆಲ್ಲ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಉದ್ಧವ ದೇವರ ಏಕಾಂತ ಭಕ್ತ. ಈ ಕುಚೇಲ ಹೇಗೋ ಹಾಗೆ ಉದ್ಧವ ತುಂಬ ಏಕಾಂತ ಭಕ್ತ ಅವನು. ಅವನಿಗೆ ಕೃಷ್ಣ ಏನನ್ನಾದರೂ ಕೊಡಬೇಕು ಅಂತ. ಉದ್ಧವ ಕೇಳ್ತಾನೆ, ನೀನು ಉಚ್ಚಿಷ್ಟ ನನಗೆ ಕೊಡು, ನೀನು ಹೊದ್ಕೊಂಡಿರೋ ವಸ್ತ್ರ ನನಗೆ ಕೊಡು, ನಿನ್ನ ಸಂಘ ಕೊಡು, ಯಾವ ವೈಭವಗಳು ನನಗೆ ಬೇಡ ಅಂತ ಅಷ್ಟು ಪ್ರಾಮಾಣಿಕ ಜೀವನ ಮಾಡಿದವನು ಉದ್ಧವ. ಅವನಿಗೆ ಮೋಕ್ಷಕ್ಕೆ ಯೋಗ್ಯವಾದ ತತ್ವಜ್ಞಾನ ಕೊಡಬೇಕು ಅಂತ ಪರಮಾತ್ಮ ಆ ಜಾಯಂತೆ ಉಪಾಖ್ಯಾನ ಹೇಳ್ತಾನೆ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅನ್ನುವ ಜ್ಞಾನಿಗಳು ಸಮರ್ಪಣೆಯ ಭಾವದಲ್ಲಿ ಮಾಡಿದ ಉಪದೇಶಗಳು. ಅದರಲ್ಲಿ ಕವಿ ಎನ್ನುವ ಜ್ಞಾನಿಗಳು ಮಾಡುವ ಉಪದೇಶ ನಿಮಿಚಕ್ರವರ್ತಿಯ ಯಾಗಕ್ಕೆ ಬಂದು ಅವರು ನಿಮಿಚಕ್ರವರ್ತಿಗೆ ಮಾಡಿದ ತತ್ವೋಪದೇಶಗಳು.
ಜೀವನದ ಮೌಲ್ಯಗಳೆಲ್ಲ ಅದರಲ್ಲಿ ತುಂಬಿದೆ. ಭಾಗವತದಲ್ಲಿ ಜಯಂತಿ ಉಪಾಖ್ಯಾನ 4-5 ಅಧ್ಯಾಯಗಳಷ್ಟೇ, ಆದರೆ ಎಲ್ಲ ಸಾರ ಅದರಲ್ಲಿ ತುಂಬಿಕೊಂಡಿದೆ. ಏಕಾದಶ ಸ್ಕಂದ ಅನ್ನುವುದು ಭಾಗವತದ ಮಕರಂದ ಅಂತ ವರ್ಣನೆ ಮಾಡಿದ್ದಾರೆ. ಎಲ್ಲ ಜಿಷ್ಟು 12 ಸ್ಕಂದಗಳಲ್ಲಿರುವ ಎಲ್ಲ ಸಾರ ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ತುಂಬಿಕೊಂಡಿದೆ. ಅದು ಜಯಂತಿ ಉಪಾಖ್ಯಾನದಲ್ಲಿ. ಕವಿ ಎನ್ನುವ ಜ್ಞಾನಿಗಳು ಹೇಳ್ತಾರೆ, ಕಾಯೇನ ವಾಚ ಮನಸಾ ಇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಮ್ಮ ಜೀವನದಲ್ಲಿ ಏನೆಲ್ಲ ಸಂಪಾದನೆ ಮಾಡಿದ್ದೇವೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ. ಭಾಗವತ ಆರಂಭವೂ ಹೀಗೆ, ಸಮರ್ಪಣೆಯೂ ಹೀಗೆ. ಆರಂಭದಲ್ಲಿ ಶುಕಾಚಾರ್ಯರು ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಳಾಹ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶವಸೇ ನಮೋ ನಮಃ. ನೀವು ತಪಸ್ಸು, ಯಜ್ಞ, ಯಾಗ ಏನು ಬೇಕಾದರೂ ಮಾಡಿ ಜೀವನದಲ್ಲಿ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ಅಂತ ಆರಂಭ ಮಾಡಿದ್ದಾರೆ. ಅದೇ ಜಯಂತಿ ಉಪಾಖ್ಯಾನದಲ್ಲಿ ಕಾಯೇನ ವಾಚ ಮನಸಾ ಇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಎಲ್ಲ ಅವನೇ ಕೊಟ್ಟಿದ್ದಾನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಪಡೆದದ್ದೆಲ್ಲ ದೇವರಿಂದ. ಹುಟ್ಟುತ್ತೇನು ತರಳಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತಿ ದೇಹ ಅಂತ ಏನು ಹಿಡ್ಕೊಂಡು ಬರಲ್ಲ, ಏನು ಹಿಡ್ಕೊಂಡು ಹೋಗಲ್ಲ. ಅಂಥದ್ದು ಮಧ್ಯದಲ್ಲಿ ಸಿಕ್ಕಿರುವಂತಹ ಸಂಪತ್ತಿನಲ್ಲಿ ಅಹಂಕಾರ ಮಮಕಾರಗಳನ್ನು ತ್ಯಾಗ ಮಾಡಿ ದೇವರು ಕೊಟ್ಟಿದ್ದು ಅನ್ನುವ ಸಮರ್ಪಣೆಯಿಂದ ಬದುಕನ್ನು ನಡೆಸಬೇಕು ಅನ್ನುವುದು ಆ ಜಯಂತಿ ಉಪಾಖ್ಯಾನದ ಸಂದೇಶ. ಅನೇಕ ಸೃಷ್ಟಿ ಸ್ಥಿತಿ ಸಂಹಾರಗಳ ಬಗ್ಗೆ ವಿವರಣೆ ಇದೆ. ಸದ್ಗುಣಗಳ ಬಗ್ಗೆ ಒಂದು ದೊಡ್ಡ ಪಟ್ಟಿ ಇದೆ. ಎಷ್ಟೆಲ್ಲ ಸದ್ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದಕ್ಕೆ ಒಂದು ವಿಸ್ತಾರವಾದ ವಿವರಣೆ ಜಯಂತಿಯ ಉಪಾಖ್ಯಾನದಲ್ಲಿ ಇದೆ. ಹೀಗೆ ಭಾಗವತ ನಮ್ಮ ಬದುಕನ್ನು ಮಂಗಳ ಮಾಡುವ ರೀತಿಯಲ್ಲಿ ಸಾಗುತ್ತಾ ಹೋಗುತ್ತೆ. ಭಾಗವತದ ಕಥೆ ಮುಗಿಬೋದು, ಆದರೆ ಅದರಲ್ಲಿರುವ ಸಂದೇಶಗಳು ನಮ್ಮ ಬದುಕಿನಲ್ಲಿ ಮುಗಿಯೋದೇ ಇಲ್ಲ. ಅಂಥ ಒಂದು ಮೌಲಿಕವಾದ ಸಂದೇಶಗಳನ್ನು ಕೃಷ್ಣ ಉದ್ಧವನನ್ನು ನೆಪ ಮಾಡಿಕೊಂಡು ಉಪದೇಶ ಮಾಡಿದ ಅನ್ನುವುದನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿದ್ದಾರೆ. ಅದನ್ನೇ ಸೂತ ಪುರಾಣಿಕರು ನೈಮಿಷಾರಣ್ಯವಾಸಿಗಳಾಗಿರುವಂತಹ ಶೌನಕಾದಿಗಳಿಗೆ ಹೇಳಿದ್ದಾರೆ ಎನ್ನುವುದನ್ನು ನಿಮ್ಮ ಮುಂದೆ ಯಥಾಶಕ್ತಿ ಈ ಕಾಲದ ಮಿತಿಯಲ್ಲಿ ಹಂಚಿಕೊಂಡಿದ್ದೇನೆ. ಗುರುಗಳ ದಯೆ ನಮ್ಮೆಲ್ಲರಿಗೂ ಕೂಡ ಈ ಕಥೆಗಳ ಮೂಲಕ ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಚಿಂತನೆಯನ್ನು ಮಧ್ವೋಲ್ಲಭ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ. ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಣಮಸ್ತು.